ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಇಲ್ಲಿ BJPಯಿಂದ BY ರಾಘವೇಂದ್ರ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಹಾಗೂ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆ KS ಈಶ್ವರಪ್ಪನವರು ಕೂಡ ಪಕ್ಷೇತರರಾಗಿ ಕಣದಲ್ಲಿದ್ದಾರೆ. ಬನ್ನಿ, ಇಲ್ಲಿನ ಜನರ ಅಭಿಪ್ರಾಯ ಏನಿದೆ, ಅವರ ರಾಜಕೀಯ ಲೆಕ್ಕಾಚಾರ ಏನಿದೆ ಅಂತ ತಿಳ್ಕೊಂಬರೋಣ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಲೋಕಸಭಾ ಎಲೆಕ್ಷನ್ ಬಗ್ಗೆ ಅಂದರೆ BJP ಗೆಲ್ಲಿಸಬೇಕು. ಯಾಕೆ ಸರ್ BJP? ಸನಾತನ ಧರ್ಮ ಉಳಿಬೇಕು, ಈ ದೇಶದ ಅಭಿವೃದ್ಧಿ ಆಗಬೇಕು. ಈ ದೇಶಕ್ಕೆ ಒಂದು ಇದುವರೆಗೂ ಏನೊಂದು ಸಂಸ್ಕೃತಿ ಸನಾತನ ಅಳಿಸಾಕ್ಬೇಕಂತ ಹೇಳ್ತಿದ್ದಾರೋ ಅದನ್ನು ಉಳಿಸ್ಬೇಕಂದ್ರೆ ಮೋದಿಯವರು ಪ್ರಧಾನಿ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು. ಹಾಗಾಗಿ BJP ಗೆಲ್ಲಿಸಬೇಕು. ಯಾಕೆ ಸರ್ ಬೇರೆ ಪಕ್ಷದವ್ರು ಬಂದರೆ ಸನಾತನ ಧರ್ಮ ಉಳಿಯಲ್ಲ ಅಂತ? ಕಣ್ಮುಂದೆನೇ NDAದವರು ಮೊನ್ನೆ ಸನಾತನ ನಾಶ ಮಾಡಬೇಕು, ಹೊಸ್ಕಾಕ್ಬೇಕಂತ ಹೇಳಿದಾರಲ್ಲ. ಯಾರೊಬ್ಬರು ಸನಾತನ ಧರ್ಮ ಬಗ್ಗೆ ಆ ಥರ ಮಾತಾಡಿರಲಿಲ್ಲ. ಅವ್ರ ಜೊತೆಗೆ ಮಿಂಗಲಾಗಿದ್ದಾರೆ. ಹಾಗಾಗಿ BJP ಒಂದೇ ಪಕ್ಷ, ಹಿಂದುತ್ವಕ್ಕಾಗಿ, ದೇಶಕ್ಕಾಗಿ, ಅಭಿವೃದ್ಧಿಗಾಗಿ. BS ರಾಘವೇಂದ್ರ ಅವರಿಗೆ BJPಗೆ ವೋಟ್ ಹಾಕೋದು. ಯಾಕೆ ಸರ್? ಅವರು ಒಳ್ಳೆ ಕೆಲಸ ಆಗಿದೆ ಶಿವಮೊಗ್ಗದಲ್ಲಿ. ಏನೇನು ಕೆಲಸಗಳು ಮಾಡಿದ್ದಾರೆ? ಇಲ್ಲಿ ಒಳ್ಳೊಳ್ಳೆ ಬ್ರಿಡ್ಜ್ಗಳಾಗಿದೆ, ಸಿಗಂದೂರು ಸೇತುವೆ ಆಗಿದೆ, ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಶಿವಮೊಗ್ಗ. ರೋಡ್ಸ್ಗಳೆಲ್ಲ ಆಗಿದೆ, ಸ್ಮಾಲ್ ಸಿಟಿ ಬಂದಿದೆ. ಅಂದಾಗ ಅವರಿಗೆ ನಾವು ವೋಟ್ ಹಾಕೋದು ಶಿವಮೊಗ್ಗ. ಪ್ರಧಾನಮಂತ್ರಿಗಳ ಬಗ್ಗೆ? ಪ್ರಧಾನಿ ಮೋದಿನೇ ಆಗೋದು ಸರ್, ದೇಶಕ್ಕೋಸ್ಕರ ಪ್ರಧಾನಿನೇ ಆಗಬೇಕು. ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ರಾಘವೇಂದ್ರ ಅಂತ. ಓಕೆ, ಹೇಳಿ ಸರ್, ಇವಾಗ ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಲೋಕಸಭಾ ಎಲೆಕ್ಷನ್ ಬಗ್ಗೆ BY ರಾಘವೇಂದ್ರ ಬರಬೇಕು ಅಂತ ನಮ್ಮ ಅನಿಸಿಕೆ. ಯಾಕಂದರೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ನೀವು ಯಾವುದೇ ಒಂದು ಏರಿಯಾ ನೋಡ್ಬೋದು. ಎಕ್ಸಾಂಪಲ್, ನಿನ್ನೆ ಗೋಪಾಳ ನಿಂತಿದ್ದೆ, ಸರ್ಕಲಲ್ಲಿ ಒಂದು ಆನೆ ಸ್ಟ್ಯಾಚು ಇತ್ತು. ಈ ಕಡೆ ಫುಲ್ಲು ಕೆಳಗಡೆ ಫುಟ್ಪಾತು ಪ್ಲಸ್ ಸ್ಟೀಲಿಂದಿದ್ದು. ಅದು ನಿಂತ್ಕೊಂಡು ನೋಡಿದ್ರೆ 2 ವರ್ಷ ಹಿಂದೆ ನಿಂತ್ಕೊಂಡು ನೋಡೋದಕ್ಕೂ ಈಗ ನಿಂತ್ಕೊಂಡು ನೋಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇನ್ನೊಂದು ಹಂಗೆ ಒಂದು ಆರ್ಟಿಕಲ್ ಓದ್ಬೇಕಾದ್ರೆ ನೆನ್ನೆ ಓದಿದ್ದೆ, ಸಿಗಂದೂರು ಇದ್ರದ್ದು ನಮ್ಮ ವೀರೇಂದ್ರ ಹೆಗ್ಡೆ ಅವರು ಆವಾಗಿನ ಕಾಲದಲ್ಲೇ ತಂದಿದ್ರಂತೆ ಸೇತುವೆ ಮಾಡಬೇಕು ಅಂತ. ಬಟ್ ಆಗಿರಲಿಲ್ಲ. ಎಷ್ಟೋ ಜನ ಬಂದೋಗ್ಬಿಟ್ರು. ಅದೊಂಥರ ಒಂದು ತಾಕತ್ತು, ಒಂದು ದಮ್ಮು, ಒಂದು ಧೈರ್ಯ ಥರ ಅಂತ ಬುದ್ಧಿವಂತಿಕೆ ಇವರೊಬ್ಬರಿಗಿತ್ತು. ಇವರು ಆಲ್ರೆಡಿ ತಂದರು, ಮಾಡ್ತಾಯಿದ್ದಾರೆ. ಇನ್ನೂ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಇನ್ನೂ ಬರಲಿ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಪ್ರಧಾನಮಂತ್ರಿಗಳ ಬಗ್ಗೆ? ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋಂಗೇ ಇಲ್ಲ. ನಮ್ಮ ದೇಶದ ಹೆಮ್ಮೆ ಅವರು. ಅವರಿಂದ ನಿಮಗೆ ಎಕ್ಸಾಂಪಲ್ ಒಂದೇ ಒಂದು ಅಂದರೆ ನಮ್ಮ ರಾಮ ಮಂದಿರ. ಇದನ್ನು ಯಾರು ಬಂದರೂ ತರೋಕ್ಕಾಗ್ತಿರಲಿಲ್ಲ. ಈ ಜನ್ಮನ ಹಂಗೆ ಕಳೆಯೋರೋ ಹೊರತು ಇದನ್ನು ಯಾರೂ ತರೋಕ್ಕಾಗ್ತಿರಲಿಲ್ಲ. ಅವ್ರ ಕೈಯಿಂದ ಮಾತ್ರ ಸಾಧ್ಯ. ಶಕ್ತಿ ಇದೆ. ಅವ್ರನ್ನ ಬೆಳೆಸಿ ಗೆಲ್ಲಿಸಿ ಇನ್ನೂ ಆ ಥರ ಇನ್ನೂ ಎಷ್ಟೋ ನಮ್ಮ ರಾಮ ಮಂದಿರ ಉದ್ಗೋಗಿದೆಯೋ ಅವನ್ನೆಲ್ಲ ಅವ್ರ ಕಡೆಯಿಂದ ತಗ್ಸೋಣ. ತಮ್ಮ ಅಭಿಪ್ರಾಯ ಏನಿದೆ ಸರ್ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಪ್ರತಿಯೊಬ್ಬರು, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು. ಇದೊಂದು ದೇಶ ಕಟ್ಟೋ ವ್ಯವಸ್ಥೆ ಆಗಿರತಕ್ಕಂಥದ್ರಿಂದ ನಾವು ಯಾವುದು ಮತದಾನ ಮಾಡಲಿಕ್ಕೆ ತಪ್ಪಿಸ್ಕೊಳ್ಳೋ ವ್ಯವಸ್ಥೆಗಳು ನಮ್ಮಿಂದ ಆಗಬಾರ್ದು. ಆ ರೀತಿ ತಪ್ಪನ್ನು ನಾವು ಯಾರೂ ಮಾಡಬಾರ್ದು, ಮತದಾನ ಮಾಡಬೇಕು. ಹಾಗೆ ನಾವು ಯಾವುದೇ ಒಂದು ಪಕ್ಷವನ್ನು ಯಾವುದೇ ಬೆಂಬಲಿಸಿ ಮಾತಾಡ್ತೀವಿ ಅನ್ನೋದು ತಪ್ಪು. ನಾವು ಗೌಪ್ಯ ಮತದಾನ ಅನ್ನೋದನ್ನು ನಾವು ಯಾವಾಗ ಕಾಪಾಡ್ಕೊಬೇಕು. ಇದರಿಂದ ದೇಶ ಕಟ್ಟಕ್ಕೆ ಸಾಧ್ಯ. ಯಾಕಂದರೆ ನಾವು ಯಾವುದೇ ಒಂದು ಪಕ್ಷದ ಪರವಾಗಿ ಮಾತಾಡಿದಾಗ ಆ ಪಕ್ಷದವ್ರು ಈ ಪಕ್ಷದವ್ರು ದ್ವೇಷ ಬೆಳಿಬೋದು, ಅಥವಾ ಸಮಾಜದಲ್ಲಿ ದ್ವೇಷ ಬೆಳಿಬೋದು. ಅದಾಗಬಾರ್ದು. ಸಂಸ್ಕೃತಿ ಉಳಿಸ್ತಕ್ಕಂಥ ವಿಶ್ವಕರ್ಮರಾಗಿ ನಾವು ಯಾವುದೇ ಪಕ್ಷ, ಯಾವುದೇ ಇದು ಸರ್ಕಾರ ನಡೆಸಲಿ, ಸೆಂಟ್ರಲಲ್ಲಿ ಸ್ಟೇಟಲ್ಲಿ, ನಮ್ಮ ಸಂಸ್ಕೃತಿ ಬೆಲೆ ಕೊಡೋಂಥ ಸರ್ಕಾರ ಬೆಳಿಬೇಕು. ಸಂಸ್ಕೃತಿ ಬರಬೇಕದು. ಯಾಕಂದರೆ ಎಲ್ಲ ಸಂಸ್ಕೃತಿಯಿಂದ ದೇವಸ್ಥಾನಗಳು ಕಟ್ಟಿದ್ದಾರೆ. ಎಲ್ಲ ಸಂಸ್ಕೃತಿಯವರು, ಎಲ್ಲ ಪಕ್ಷದವರು ಪ್ರತಿಯೊಂದು ದೇವಸ್ಥಾನಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ಸಮಾಜದವ್ರಿಗೂ ಸರ್ಕಾರದವರು ಸಹಾಯ ಮಾಡಬೇಕು. ಸಂಸ್ಕೃತಿ ಬೆಳಿಬೇಕು, ಪ್ರತಿಯೊಂದು ಜನಾಂಗನ ಬೆಳಿಬೇಕು. ಯಾರಲ್ಲೂ ದ್ವೇಷ ಭಾವನೆ ಇರಬಾರ್ದು. ಪ್ರತಿಯೊಬ್ಬರು ತಪ್ಪದೆ ಮತದಾನ ಮಾಡಬೇಕು ಅನ್ನೋದು ನಮ್ಮ ಮನವಿ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಅಂದರೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು. ಇಲ್ಲಿ ಶಿವಮೊಗ್ಗಕ್ಕೆ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ? ಈಗ ಕೆಲವು ಆಗಿದ್ದಾವೆ, ಕೆಲವು ಆಗಿಲ್ಲ. ಇನ್ನು ಅಭಿವೃದ್ಧಿ ಮಾಡಿದ್ದಾರೆ, ಇನ್ನು ಮಾಡಬೇಕಾಗಿದೆ. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಅದು ಚೆನ್ನಾಗಿದೆ. ಕೆಲವು ಟ್ಯಾಕ್ಸ್ಗಳೆಲ್ಲ ರೈತರ ಮೇಲೆ ಹೊಡ್ತಾ ಬೀಳ್ತದವೆ, ಅವನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಇವತ್ತು ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ. ಈ ಅಭಿವೃದ್ಧಿಗೆ ಸಹಕಾರ ಮಾಡಿದೆ ಅಂತ ಅದರಲ್ಲಿ ವಿಶೇಷವಾಗಿ ವಿಶ್ವಕರ್ಮ ಜನಾಂಗವನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥದ್ದು ನರೇಂದ್ರ ಮೋದಿಯವರು.
ವಿಶ್ವಕರ್ಮ ಜಯಂತಿಯನ್ನು ದೇಶಕ್ಕೆಲ್ಲ ಪ್ರಪಂಚಕ್ಕೆ ಅವರು ಜ್ಞಾಪಕ ಮಾಡಿಕೊಟ್ಟಿದ್ದಾರೆ ಮತ್ತು ವಿಶ್ವಕರ್ಮನ ಹೆಸರಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮತ್ತು ಯೋಜನೆಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ವಿಶ್ವಕರ್ಮ ಅಂದರೆ ಅವರು ಅತ್ಯಂತ ಶ್ರೇಷ್ಠವಾಗಿ ಅವರು ಗೌರವಿಸ್ತಾರೆ. ಹಾಗಾಗಿ ವಿಶ್ವಕರ್ಮನ ಗೌರವಿಸುವಂಥ ನರೇಂದ್ರ ಮೋದಿಯನ್ನು ನಾವೆಲ್ಲರೂ ಕೂಡ ಬೆಂಬಲಿಸಬೇಕು ವಿನಂತಿ ಮಾಡ್ತೀವಿ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಅಂತಂದು ಸರ್. ಹೇಳಿ ಅಣ್ಣ, ಲೋಕಸಭಾ ಎಲೆಕ್ಷನ್ಸ್ ಹತ್ರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಇಲ್ಲಿ ರಾಘವೇಂದ್ರರು ಬರ್ಬೋದು ಅಂತಂದು ಇದೆ ಸರ್. ಇಲ್ಲಿ ನಮಗೆ ಗೀತಾ ಶಿವರಾಜ್ಕುಮಾರ್ದು ಅವರು ಈಡುಗರು ಜನಾಂಗದಿಂದ ಇಲ್ಲೂ ಒಟ್ಟು ಟಫ್ ಫೈಟ್ ಕೊಡ್ಬೋದು ಅಂತಂದು ನಮ್ಮ ಅನಿಸಿಕೆ ಸರ್. ನಮಗೆ ಇಲ್ಲಿ ಬರೋವಂಥ ಕಸ್ಟಮರ್ಸ್ಗಳು ನಮ್ಮ ಹತ್ರ ಮಾತಾಡೋರು ರಾಘವೇಂದ್ರವ್ರದ್ದು ಗೀತಾ ಶಿವರಾಜ್ಕುಮಾರ್ದು ಭಾರಿ ಟಫ್ ಇದೆ ಅಂತಂದು ಅನ್ಸುತ್ತೆ ಸರ್. ನಮಗೆ ಇಲ್ಲಿ ಈಶ್ವರಪ್ಪವ್ರದ್ದು ಏನಂತ ಇದೇನಿಲ್ಲ, ಒಟ್ಟು ರಾಘವೇಂದ್ರವ್ರದ್ದು ಗೀತಾ ಶಿವರಾಜ್ಕುಮಾರ್ದು ಎರಡೂ ಚೆನ್ನಾಗಿದೆ ಸರ್. ಇಲ್ಲಿ ಶಿವಮೊಗ್ಗದ ಲೆಕ್ಕಾಚಾರ ವಾತಾವರಣದಾಗಿ ಕೇಂದ್ರದಲ್ಲಿ ಏನಾಗ್ಬೋದು? ಕೇಂದ್ರದಾಗೆ ಮೋದಿನೇ ಬರ್ಬೋದು ಸರ್. ಅಲ್ಲಿ ಕೇಂದ್ರದಲ್ಲಿ ಮಾತ್ರ 100% ಮೋದಿನೇ ಕೇಂದ್ರದ ಮಾತ್ರ. ಬೇರೆಯವ್ರಾಗಿ ಬಂದರೆ ಏನು ಉಪಯೋಗ ಇಲ್ಲ, ಮೋದಿನೇ ಬರ್ಬೇಕು ಕೇಂದ್ರದಲ್ಲಿ ಮಾತ್ರ. ಯಾಕೆಂದರೆ ಭಾರತ ದೃಷ್ಟಿ ಲೆಕ್ಕಾಚಾರದಾಗೆ ಮೋದಿನೇ ಅಲ್ಲಿಗೆ ತಕ್ಕ ಆಡಳಿತ ನಡೆಸೋದ್ರೊಳಗೆ ಅಂದರೆ ಇರೋದು. ಯಾಕೆಂದ್ರೆ ಬೇರೆಯವ್ರು ಬಂತಂದರೆ ಅದು ಏನಾಗುತ್ತೆ, ಹೊರಗಿನ ಜನಕ್ಕೆ ಬರೋರಿಗೆ ಹೋಗೋರಿಗೆ ಭಾರಿ ಅನುಕೂಲ ಆಗ್ಬಿಡುತ್ತೆ. ಹಂಗಾಗಿ ಮೋದಿನೇ ಅಲ್ಲಿ ಕೇಂದ್ರದಾಗ ಮಾತ್ರ ಮೋದಿನೇ ಇರಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಲೋಕಸಭಾ ಎಲೆಕ್ಷನಿಗೆ ಮೋದಿಯವರಿಗೆ ಗೆಲ್ಲಿಸ್ಬೇಕು ಅಂತಿದ್ದೀವಿ. ಯಾಕೆಂದರೆ ಭಾಳ ಅಭಿವೃದ್ಧಿ ಮಾಡ್ತಾರೆ. ಈ ಕಾಂಗ್ರೆಸ್ನವರು ಜನಗಳಿಗೆಲ್ಲ ಭಾಗಲಕ್ಷ್ಮಿ ಮತ್ತು ಬಸ್ ಫ್ರೀ ಅವೆಲ್ಲ ಬಿಟ್ಟು ಜನಗಳಿಗೆ ಇದು ಮಾಡ್ತಾಯಿದ್ದಾರೆ. ಅವೆಲ್ಲ ಮಾಡಬಾರ್ದು. ಏನಿದೆಯೋ ಅದು ಮಾಡ್ಕೊಂಡು ಹೋದರೆ ಸಾಕು. ಜನಗಳಿಗೆ ಒಳ್ಳೆ ಅಭಿವೃದ್ಧಿ ತೊಗೊಂಡು ಕೆಲಸ ಮಾಡಿ ಆದರೆ ಒಳ್ಳೇದಾಗತ್ತೆ ಸರ್. ನಮಗೆ ಈಗಿನ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ರಾಘಣ್ಣ ಗೆಲ್ಲಬೇಕು ಅಂತಿದ್ದೀವಿ ನಾವು. ರಾಘಣ್ಣವ್ರು ಒಂದು 2 ಲಕ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀವಿ ಅಂತಿದ್ದೀವಿ. ಗೆದ್ದೇ ಗೆಲ್ತಾರೆ ಸರ್ ಅವ್ರು ರಾಘಣ್ಣವರು ಈ ಸರಿ. BJPಯಲ್ಲಿ ಗ್ಯಾರಂಟಿ ಮೋದಿಯವ್ರು ಗೆದ್ದೇ ಗೆಲ್ತಾರೆ. 365ದಿಂದ 400 ಸೀಟ್ ಗೆದ್ದೇ ಗೆಲ್ತಾರೆ ಸರ್ ಮೋದಿಯವರು ಈ ಸರಿ. ಗ್ಯಾರಂಟಿ ಗೆದ್ದೇ ಗೆಲ್ಲಿಸ್ತೀವಿ. ಇಲ್ಲ ಸರ್, ನಾವು ಗೆಲ್ಲಿಸ್ತೀವಿ. ನಾವು ಅವರು ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಸುಮ್ಮನೆ ಗೆಲ್ಲಕ್ಕೆ ಈಗ ನಾನು ಬೇರೆಯವ್ರು ಬಂದು ನಿಂತ್ಕೊಂತಾರೆ, ನಾನು ಎಲೆಕ್ಷನಿಗೆ ನನಗೆ ಗೆಲ್ಲಿಸ್ರಿ ಅಂದರೆ ಯಾರು ಇಲ್ಲ ಓಟ್ ಹಾಕಲ್ಲ ಯಾರು. ಅವ್ರು ಅಭಿವೃದ್ಧಿ ನೋಡ್ತಾರೆ. ಅಭಿವೃದ್ಧಿ ನೋಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವರಿಗೆ ಓಟ್ ಹಾಕ್ತಾರೆ. ಮೋದಿ ಅಂದರೆ ನಮಗೆ ಭಾಳ ಒಳ್ಳೇದು. 10 ವರ್ಷದಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಜನಗಳಿಗೆ ಏನೇನು ಸೌಕರ್ಯ ಬೇಕೋ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಅದಕ್ಕೋಸ್ಕರ ಮೋದಿಯವ್ರಿಗೆ ಓಟ್ ಹಾಕೋದು ಸರ್ ನಾವು. ಲೋಕಸಭಾ ಎಲೆಕ್ಷನ್ ಹತ್ರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ ಸರ್? ಬರುತ್ತೆ, ಅದ್ರ ಬಗ್ಗೆ ನಾವು ಏನು ಹೇಳಂಗಿಲ್ಲ. ಯಾವ ಪಕ್ಷ ಬರುತ್ತೆ ಏನು ಗೊತ್ತಾಗಲ್ಲ, ನೋಡಬೇಕು. ಯಾವ್ಯಾವ ಪಕ್ಷದವರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ? BJPನವ್ರು ಮಾಡ್ಯಾರೆ. ಕಾಂಗ್ರೆಸ್ನವರು ಏನೇನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಬೇಕು, ಮುಂದೆ ಏನು ಮಾಡ್ತಾರೆ ನೋಡಬೇಕು ಅವರು. ಯಾವ ಪಕ್ಷದ ಕೆಲಸ ಕಾರ್ಯಗಳನ್ನು ತಮಗೆ ಇಷ್ಟ ಆಗಿದೆ? ನಮಗೆ ಈಗ ಮೊದಲೇ ಮಾಡ್ಯಾರ ಇವರು BJPನವರು ಎಲ್ಲ ಶಿವಮೊಗ್ಗ ಇಂಪ್ರೂವ್ ಮಾಡಿದರು. ಈಗ ಕಾಂಗ್ರೆಸ್ನವರು ಮುಂದೆ ಏನು ಮಾಡ್ತಾರೆ ನೋಡಬೇಕು. ಅದನ್ನು ಮುಂದೆ ನೋಡಬೇಕು ಏನು ಮಾಡ್ತಾರೆ. ಹೇಳೋಣ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಯಾರಿಗೆ ಹಾಕೋದನ್ನು ಕನ್ಫ್ಯೂಸ್ ಇದೆ. ಯಾಕೆ ಕನ್ಫ್ಯೂಷನ್ ಆಗಿದ್ದೀರಿ? ಎಲ್ಲ ಅಲ್ಲಿರೋರು ಲೋಕಲ್ ಜನ ಒಬ್ಬರು ಇದ್ದಾರೆ, ಹೊರಗಡೆ ಜನ ಇಬ್ಬರು. ಯಾರಿಗೆ ಹಾಕೋದನ್ನು ಗೊತ್ತಿಲ್ಲ. ಕನ್ಫ್ಯೂಷನ್ BJPಗೆ ಹಾಕೋದನ್ನು ಇರ್ತದೆ. ಹೌದು. ಯಾಕೆ BJPಗೆ ಹಾಕ್ತೀರಿ? ನಮಗೆ ಏನೋ ಅನ್ಸುತ್ತೆ ಫಸ್ಟ್ಲಿಂದ ಅದಕ್ಕೆ. ಲೋಕಸಭಾ ಎಲೆಕ್ಷನ್ ಬರೋದೈತಲ್ಲ, ಏನಿದೆ ನಿಮ್ಮ ಅಭಿಪ್ರಾಯ? BJPಗೆ ಓಟ್ ಹಾಕಬೇಕು. ಯಾಕೆ? ಒಳ್ಳೆ ಅವ್ರು ಬಂದೆ, ಅವರು ಏನಾರೇ ಇದಕ್ಕೆ ಶಿವಮೊಗ್ಗ ಬಂತು ಅಂದರೆ ಒಳ್ಳೇದು ಮಾಡ್ತಾರೆ. ಏನು ಒಳ್ಳೇದು ಮಾಡ್ತಾರೆ ಅವರು? ಈಗ ಬಸ್ಸಿಂದೆಲ್ಲ ಫ್ರೀ ಮಾಡಿದಾರಲ್ಲ ಕಾಂಗ್ರೆಸ್ ಅವರು, ಅದೆಲ್ಲ ನಿಲ್ಲಿಸ್ತಾರೆ. ಹಂಗ ಪ್ರೈವೇಟರಿಗೆಲ್ಲ ಒಳ್ಳೆ ಇದು ಮಾಡಿಕೊಡ್ತಾರೆ. ಫ್ರೀ ಮಾಡಿದಾರಲ್ಲ, ಒಳ್ಳೆ ಕೆಲಸ ತಾನೇ ಅದು, ಅದನ್ನ ಯಾಕೆ ನಿಲ್ಲಿಸ್ಬೇಕು? ಈಗ ಪ್ರೈವೇಟರಿಗೆಲ್ಲ ಈಗ ಕಷ್ಟ ಆಗ್ತಿದೆಯಲ್ಲ, ಎಲ್ಲ ಗೌರ್ಮೆಂಟಿಗೆ ಹೋಗ್ತಾ ಇದ್ದಾರೆ. ಫ್ರೀ ಮಾಡಿದ್ದಾರೆ ಅಂತ ಗೌರ್ಮೆಂಟಿಗೆ ಇದು ಪ್ರೈವೇಟಿಗೆ ಲಾಸ್ ಆಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ನು ದೇಶದ ಒಂದು ಭವಿಷ್ಯವನ್ನು ನಿರ್ಧರಿಸುವಂಥದ್ದು ಒಂದು ಕಾರ್ಯ ಇದು. ಇದರಲ್ಲಿ ಸರಿಯಾಗಿ ಯೋಚಿಸಿ ಸರಿಯಾದ ವ್ಯಕ್ತಿಗೆ ಇವರಿಂದ ನಮಗೆ ಅನುಕೂಲ ಆಗುತ್ತೆ, ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಹಾಕಬೇಕು. ಅಂದರೆ ಎಲ್ಲರೂ ಓಟ್ ಹಾಕಬೇಕು. ಬೆಂಗಳೂರಾಗ ಮೊನ್ನೇನು ಕೇಳಿದೆ 55% ಅಂತೆ. ಭಾರಿ ಶೇಮ್ ಆಗುತ್ತೆ ಅದು. ನಾವೆಲ್ಲರಿಗೂ ವೋಟಿಂಗ್ ಪವರ್ ಇದೆ. ಓಟ್ ಹಾಕೋಕ್ಕೆ ಏನಾದದ್ದು? ಸರಿಯಾದ ವ್ಯಕ್ತಿಗೆ ಓಟ್ ಹಾಕಿ
ಒಳ್ಳೆ ರಾಷ್ಟ್ರ ನಿರ್ಮಾಣದಲ್ಲಿ ಸಹಕಾರಿಯಾಗಬೇಕು. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಎಲೆಕ್ಷನ್ ನಿಂತ ಅಭ್ಯರ್ಥಿಗಳ ಬಗ್ಗೆ ರಾಘವೇಂದ್ರ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೂ ಚೇಂಜು ಅಂತ ಹೇಳಿದರೆ ಒಂದು ಸಲ ನೋಡ್ಬೋದು ಬಿಡ್ಬೋದು. ಹಾಗೆ ಅಂತಂದರೆ ಗೀತಾ ಶಿವರಾಜ್ಕುಮಾರ್ಗೆ ಕೊಡ್ಬೋದು. ಈಶ್ವರಪ್ಪನವರು ಅವರು MLA ಇದಕ್ಕೆ ಸೀಮಿತ ಆದವರು, ಲೋಕಸಭೆ ವ್ಯಾಪ್ತಿಗೆ ಅವ್ರು ಬರೋದಿಲ್ಲ ಅಲ್ಲ. ಟ್ರೂಲಿ ಸ್ಪೀಕಿಂಗ್, ಐ ಆಮ್ ಟ್ರೂಲಿ ಸ್ಪೀಕಿಂಗ್, he is not come under the MP ಕ್ಯಾಟಗರಿ. ಅವರು ಸೀಮಿತ ಇದ್ದಾರೆ, ಅವ್ರದ್ದಷ್ಟು ಗಣನೆಗೆ ತೆಗೆದುಕೊಳ್ಳೋ ಹಾಗಿಲ್ಲ. ಬಟ್ ಅದು ಏನಾದರೂ ವೋಟರ್ಸ್ ಎಫೆಕ್ಟ್ ಆಗ್ಬೋದಾ? ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಏನು ಗೆಲುವಿನ ಅಂತರ ಕಮ್ಮಿ ಆಗ್ಬೋದು. ಈಗ 50,000 ಇದ್ದದ್ದು 5,000 ಆಗ್ಬೋದು. ಆದರೆ ಪಾಸಿಟಿವ್ ರಿಪ್ಲೈ ಮೇ ಬಿ ಕಮ್ ದಟ್ ಇನ್ ಫೇವರ್ ಆಫ್ ರಾಘವೇಂದ್ರ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಡಾಕ್ಟರ್ ವಸಂತ್ ನಾಯಕ್ ಅಂತ ಹೇಳಿ, ಲೆಕ್ಚರರ್ ಇದ್ದೀನಿ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ. ಎಲೆಕ್ಷನ್ನು ದೇಶದ ಪ್ರಭುತ್ವವನ್ನು ಕಟ್ಟೋದು, ಆದರೆ ಎಲೆಕ್ಷನ್ ಪ್ರಮಾಣ ಭಾಳ ಕಡಿಮೆ ಆಗ್ತಾ ಇರುವಂಥದ್ದು ಭಾಳ ಸೋಜಿಗದ ಸಂಗತಿ. ಕೇವಲ ಈಗ ಸ್ಟ್ಯಾಟಿಸ್ಟಿಕ್ ನೋಡಿದರೆ ಕೇವಲ 67% ವೋಟಿಂಗ್ ಆಗಿದೆ. ಎಲ್ಲರೂ ಬರೀ ಮಾತಾಡ್ತಾರೆ, ವೋಟಿಂಗ್ ಮಾಡಲ್ಲ. ಬಹುಶಃ ನಗರ ಪ್ರದೇಶಗಳಲ್ಲಿ ಇದು ಹೆಚ್ಚು ಅನ್ವಯ ಆಗುತ್ತೆ. ಎಲ್ಲರೂ ನನ್ನೊಂದು ಮತದಾರ ನನ್ನ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು. ಆದರೆ ಯಶಸ್ವಿ ಪ್ರಜಾಪ್ರಭುತ್ವ ಆಗುತ್ತೆ. ಯಶಸ್ವಿ ಪ್ರಜಾಪ್ರಭುತ್ವ ಆಗಬೇಕು ಅಂತ ಹೇಳಿದ್ರೆ ಮತದಾರನ ಭಾಳ ಮುಖ್ಯ. ಆ ಮತದಾರನೇ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಆದರೆ ಮನೇಲಿ ಬೇಕಾದಷ್ಟು ಮಾತಾಡ್ತೀವಿ, ಹೊರಗೆಲ್ಲೋ ಹೋಟ್ಲಲ್ಲಿ ಮಾತಾಡ್ತೀವಿ, ಎಲ್ಲೋ ಕಟಿಂಗ್ ಶಾಪಲ್ಲಿ ಮಾತಾಡ್ತೀವಿ, ಬೇರೆ ಕಡೆ ಮಾತಾಡ್ತೀವಿ. ವೋಟ್ ಮಾಡಬೇಕಂತ ಟೈಮಲ್ಲಿ ನಾವು ವೋಟ್ ಮಾಡ್ಲಿಕ್ಕೆ ಹೋಗಲ್ಲ, ಯಾವುದೋ ಟೂರಿಗೆ ಹೋದ್ವಿ, ಪಿಕ್ನಿಕ್ ಹೋದ್ವಿ. ಇನ್ನು ನಾವು ಜನರು ಜಾಗೃತರಾಗಿಲ್ಲ. ಒಂದು ನಾವು ಏನಂತ ಹೇಳಿದರೆ, ಒಂದು ಪಕ್ಷ ಒಬ್ಬ ವ್ಯಕ್ತಿ ಒಬ್ಬರನ್ನ ನಾವು ಅವರೇ ಬಂದುಬಿಡ್ತಾರೆ, ನಾವು ಸೇಫ್ ಹಾಗೆ ಯೋಚನೆ ಮಾಡ್ತಿದ್ದಾರೆ. ನಮ್ಮೆಲ್ಲರ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಾವು ಏನು ಮಾಡಬೇಕು ಅನ್ನೋವಂಥದ್ದು ಮರ್ತು ಹೋಗ್ತಾ ಇದ್ದೀವಿ. ಹಾಗಾಗಿ ಚುನಾವಣಾ ಆಯೋಗ ಏನೆಲ್ಲ ಕ್ರಮಗಳನ್ನು ತರ್ತಾ ಇದೆ, ಆ ಕ್ರಮಗಳು ಸಾಕಾಗ್ತಾ ಇಲ್ಲ ಅಂತ ಅಥವಾ ಜನರ ನಿರ್ಲಕ್ಷ್ಯನೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮತದಾರರೇ ಜಾಗೃತರಾಗಬೇಕು. ಮತದಾರರು ಜಾಗರಾಗಿ ನಮ್ಮ ಮತ ಒಂದು ಮೌಲ್ಯ ಮತ್ತು ದೇಶದ ಪ್ರಭುತ್ವ ಅನ್ನುವಂಥದ್ದನ್ನು ಅರ್ಥಗೊಂಡಾಗ ದೇಶ ಒಳ್ಳೆಯ ವ್ಯಕ್ತಿಯನ್ನು, ಒಬ್ಬ ಒಳ್ಳೆ ಮಾತನಾಡುವ ವ್ಯಕ್ತಿಯನ್ನು, ನಮ್ಮ ಸಂಸತ್ ಅಂದರೆ ಮಾತನಾಡುವ ಮನೆ, ಆ ಮಾತನಾಡುವ ಮನೆಯ ಮುಖ್ಯಸ್ಥನನ್ನು ನಾವು ಆಯ್ಕೆ ಮಾಡ್ತೀವಿ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಮತದಾರನೇ ಪ್ರಭು. ಅವನು ಚುನಾವಣಾ ಸಂದರ್ಭದಲ್ಲಿ ಯೋಚಿಸದೆ ಸೂಕ್ತವಾದಂಥ ನಿರ್ಧಾರ ತಗೊಳ್ಬೇಕು, ಒಳ್ಳೆ ನಿರ್ಧಾರ ತಗೊಳ್ಬೇಕು, ಮತದಾನ ಮಾಡಬೇಕು. ಫಸ್ಟು ಪ್ರತಿಯೊಬ್ಬರು ಮತದಾನವನ್ನು ಮಾಡಿ ಇದು ನಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡುವಂಥ ಒಂದು ಸುವರ್ಣ ಅವಕಾಶ. ಏನಿಲ್ಲ, ಸ್ಟ್ರೈಟ್ ಫೈಟು ಸರ್. ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಯಾರು ಮಾಡಿದಾರೋ ಅವ್ರು ಗೆಲ್ತಾರಷ್ಟೇ. ಕಳೆದ 15 ವರ್ಷದಿಂದ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ BY ರಾಘವೇಂದ್ರ ಅವರೇ ಈ ಸದ್ಯನೂ ಗೆಲ್ತಾರೆ ಅಷ್ಟೇ ಸರ್. ಥ್ಯಾಂಕ್ ಯು. ಫೈಟ್ ಇದೆ ಅನ್ಸುತ್ತೆ ಸರ್ ಇಲ್ಲಿ? ಏನೂ ಫೈಟ್ ಇಲ್ಲ ಸರ್, ಸ್ಟ್ರೈಟ್ ಫೈಟ್ ಒಂದೇ. ಅವ್ರು ಗೆಲ್ತಾರೆ, ಗೆದ್ಕೊಂಡು ಹೋಗ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಇರ್ಬೋದು, ಅವ್ರು ಸೀನಿಯರ್ ಇದ್ದಾರೆ, ಅವರಿಗೂ ನಾವೇನು ತೆಗ್ದಾಕಂಗಿಲ್ಲ. ಅವರು ಶಿವಮೊಗ್ಗ ತಾಲೂಕಿಗೆ ಸೀಮಿತ ಅಷ್ಟೇ, ಡಿಸ್ಟಿಕ್ಕಿಗೆ ಏನಿಲ್ಲ. ಅವರು BY ರಾಘವೇಂದ್ರ ಅವರು ಡಿಸ್ಟಿಕ್ಕಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಾವು ಶಿವಮೊಗ್ಗ ಜನತೆ ಅವ್ರಿಗೆ ಕೈ ಬಿಡೋದಿಲ್ಲ. ಕೈ ಬಿಟ್ಟರೆ ನಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ ಅಷ್ಟೇ. ಇವತ್ತು ನಮ್ಮ ದೇಶ ಚುನಾವಣೆ ಬಂದಿದೆ. ಚುನಾವಣೆಯಲ್ಲಿ ಭಾಳಷ್ಟು ಜಾತಿಗಳಿದ್ದಾವೆ, ಭಾಳಷ್ಟು ಬಡವರು ಶ್ರೀಮಂತರು ಎಲ್ಲರೂ ಇದ್ದಾರೆ. ಆದರೆ ದೇಶದ ಹಿತದೃಷ್ಟಿಯಿಂದ ಯಾರು ಒಯ್ತಾರೆ ಅವರಿಗೆ ಒಳ್ಳೆಯ ವ್ಯಕ್ತಿಯ ನೋಡಿ ಮತದಾನ ಮಾಡಬೇಕು, ದೇಶ ಉಳಿಸ್ಬೇಕು. ದೇಶದ ಹಿತದೃಷ್ಟಿಯಿಂದ ಒಳ್ಳೆಯ ವ್ಯಕ್ತಿಗೆ ಮತ ಮಾಡಬೇಕು. ವ್ಯಕ್ತಿಯನ್ನು ನೋಡಿ ದೇಶ ಉಳಿಯುವಂಥ ಒಬ್ಬರಿಗೆ ಮತ ಮಾಡಿದರೆ ನಮ್ಮ ದೇಶ ಉಳಿತಿದೆ. ಹಾಗೆ ಪ್ರತಿಯೊಬ್ಬ ಮತದಾರನು ತಮ್ಮ ಹಕ್ಕನ್ನು ತಪ್ಪದೆ ಚಲಾಯಿಸ್ಬೇಕು. ಯಾರೂ ಮನೆ ಮಲಗಬಾರ್ದು. ಎಷ್ಟೇ ಕಷ್ಟ ಇರಲ್ಲ, ಅವ್ರು ಮನೆ ಬಂದು ಅವ್ರ ಹಕ್ಕನ್ನು ಚಲಾಯಿಸಿ ದೇಶ ಹಿತದೃಷ್ಟಿಯಿಂದ ಒಳ್ಳೆಯ ವ್ಯಕ್ತಿ ಹುಡುಕಿ ಅವ್ರನ್ನ ಆಯ್ಕೆ ಮಾಡಿ ಅಂತ ನಾವು ವಿಶ್ವಕರ್ಮ ಮಹಾಸಭೆಯಿಂದ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಅಭ್ಯರ್ಥಿ ಒಳ್ಳೆಯರೆ, ನಾವು ಇಲ್ಲ ಅಂತೇಳಿ ಅಭ್ಯರ್ಥಿಗೆಲ್ಲ ಕೆಲಸ ಮಾಡಿದ್ದಾರೆ ಶಿವಮೊಗ್ಗ, ನಾವು ನೋಡಿದ್ದೀವಿ, ಇಲ್ಲ ಅಂತ ಹೇಳ್ತಲ್ಲ. ಆದರೆ ಯಾವ ಪಾರ್ಟಿ ಇರ್ಬೋದು, ನಾನು ಪಾರ್ಟಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಭ್ಯರ್ಥಿ ಒಳ್ಳೆಯ ಮನುಷ್ಯ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಶಿವಮೊಗ್ಗ ನೋಡೋಂಥ ಕೆಲಸ ಕಾಣ್ತಾ ಇದೆ, ಎಲ್ಲರಿಗೂ ಕಾಣ್ತಾ ಇದೆ. ಅಭ್ಯರ್ಥಿ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋಂಗಿಲ್ಲ. ಆದರೆ ಇವತ್ತಿನ ನಾನು ಹಿತದೃಷ್ಟಿ ನಾನು ಹೇಳ್ದಪ್ಪ ಅಂದರೆ, ಪ್ರತಿಯೊಬ್ಬ ಯುವಕರು ಆಗಲಿ ಮತದಾರರಾಗಲಿ ಎಲ್ಲರೂ ಚಿಂತಾಮಗ್ನರಾಗಿ ದೇಶದ ಉಳಿವಿಗೆ ದೇಶ ಒಯ್ಲಿಕ್ಕಂಥ ಒಳ್ಳೆಯ ವ್ಯಕ್ತಿ ಹುಡುಕಿ ನಾವೆಲ್ಲರೂ ವೋಟ್ ಮಾಡಿರಿ ಅಂತ ಆಮೇಲೆ ಮನವಿ ಮಾಡಿಕೊಡ್ತೀವಿ. ಈಗ ದೇಶದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ತಾವೇನು? ಚೆನ್ನಾಗಿದೆ, ಮೋದಿಯವ್ರ ಕಾರ್ಯಕ್ರಮ ಚೆನ್ನಾಗಿದೆ. ಈಗ 10 ವರ್ಷ ಕಾರ್ಯಕ್ರಮ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಬೇಕು. ಅದ್ರ ಬಗ್ಗೆ ಏನು ಮಾತಿಲ್ಲ. ಸರ್ ನಮಸ್ಕಾರ, ತಮ್ಮ ಹೆಸರು? ಮೋಹನ್ ರಾವ್ ಅಂತ. ಹೇಳ್ರಿ, ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಎಲ್ಲರೂ ಅವ್ರವ್ರ ಮಕ್ಕಳು ಚೆನ್ನಾಗಿ ಬಿಟ್ಬಿಟ್ರೆ, ರಾಜಕಾರಣಿಗಳ ಮಕ್ಕಳು, ಈಶ್ವರಪ್ಪನ ಮಕ್ಕಳು, ಯಡಿಯೂರಪ್ಪನ ಮಕ್ಕಳು, ಇವ್ರ ಶಕ್ತಿ ಮುಂದೆ ಮೋದಿ ಶಕ್ತಿ ಶೂನ್ಯ. ಸರಿನಾ? ಯಾಕೆ ಶೂನ್ಯ ಅನ್ಸುತ್ತೆ ನಿಮಗೆ? ಇವ್ರು ಮಹಾನ್ ನಾಯಕರಲ್ರಿ.
ಇವರೆಲ್ಲ ಅವ್ರವ್ರ ಮಕ್ಕಳು ಅವ್ರವ್ರ ಹೆಂಡರು ಎಲ್ಲ ಮಹಾನ್ ನಾಯಕರು, ಗೊತ್ತಾಯ್ತಾ? ಮಹಾನ್ ನಾಯಕರು ಪಾಪ ಅವ್ರವ್ರ ಮಕ್ಕಳದ್ದು ಅವ್ರವ್ರ ಎಲೆಕ್ಷನ್ ನಡೀತಾ ಇರೋದು. ದೇಶದ್ದಲ್ಲ, ದೇಶಕ್ಕೆ ಕೆಲಸ ಮಾಡೋನು ಅವನ ರಾಜಕೀಯ ಸ್ವತ್ತು ಅವನದಲ್ಲ. ರಾಜಕೀಯದ ಸ್ವತ್ತು ದೇಶ ಸೇವೆ ಮಾಡೋನು ಸ್ವತ್ತು ರಾಜಕೀಯ, ಅದು ಅವನದಲ್ಲ. ಇವ್ರ ಹೆಂಡ್ರ ಮಕ್ಕಳು ಸ್ವತ್ತು, ಸರಿನಾ? ಅವ್ರ ಹೆಂಡ್ರ ಮಕ್ಕಳು ಸ್ವತ್ತಾದ್ರಿಂದ ದೇವ್ರ ಮುಂಚೆ ಅವ್ರಿಗೆ ಒಳ್ಳೇದು ಮಾಡಬೇಕು. ನಾಥೂರಾಮ್ನಂಥವ್ರು ಹುಟ್ಟಬೇಕು. ನಾಥೂರಾಮ್ ಗೋಡ್ಸೆ ಇದ್ರಲ್ಲ ಅವಂಥವ್ರು ಮಹಾನ್ ಭಾವರು ಹುಟ್ಟಬೇಕು. ಆವಾಗ ದೇಶ ಸುಭಿಕ್ಷೆ. ಯಾಕೆ ಸರ್? ಹಾಂ, ಅವ್ರ ಬುದ್ಧಿ ಕಲಿಸ್ತಾರೆ. ಅವ್ರ ಬುದ್ಧಿ ಕಲಿಸೋದಕ್ಕೆ ಅವರೇ ಬೇಕು. ಆದರೂ ಪ್ರತಿಯೊಬ್ಬ ಮತದಾರನ ಹಕ್ಕು 7ನೇ ತಾರೀಕು ಅದು ಮಾಡಬೇಕು, ಅದು ಮಾಡಲೇಬೇಕು. ಯಾರು ಬಂದರೆ ಒಳ್ಳೇದು? ಇವಾಗ ಸದ್ಯಕ್ಕೆ ಇರೋದು BJP, ಸದ್ಯಕ್ಕೆ ಇರೋದು BJP. ಯಾರು ಬಂದರೂ ಅಷ್ಟೇ. ಎಲ್ಲ ಈ ಲದ್ದಿ ಅಂದರೆ ಸಣ್ಣದು ದೊಡ್ಡದು ನಾಯಿ ಹೇಳ್ತಿರುತ್ತೆ. ಆ ಲದ್ದಿ ಸಣ್ಣದು ದೊಡ್ಡದು ಇರ್ತದೆ, ಎಲ್ಲ ಒಂದೇ ತಾನೆ. ಲದ್ದಿ ಒಂದೇ. ಅದು ಇವನು ಒಳ್ಳೆಯವನು ಇವನು ಕೆಟ್ಟವನು ಏನಿಲ್ಲ. ಅಂದ್ರೆ ನಮ್ಮ ಕೆಲಸ ನಾವು ಮಾಡೋದಂತ ತಪ್ಪಲ್ವಾ? ಅವ್ರವ್ರ ಕೆಲಸ ಅವ್ರು ಮಾಡಲೇಬೇಕು. ಓಟ್ ಹಾಕೋದು ನಮ್ಮ ಹಕ್ಕು, ನಾವು ಹಾಕ್ತೀವಿ. ಯಾರು ಒಳ್ಳೆಯವ್ರು ನಮಗೆ ಅನ್ಸುತ್ತೆ ನಾವು ಹಾಕ್ತೀವಿ. ಹೇಳ್ರಮ್ಮ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಚೆನ್ನಾಗಿ ನಡೀತಾ ಇದೆ ಎಲೆಕ್ಷನ್ದು. ಏನಪ್ಪ ಅಂತಂದರೆ ಉತ್ತಮ ದೇಶಕ್ಕೆ ಉತ್ತಮ ವ್ಯಕ್ತಿ ಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕೆ ಅಂತೇಳಿದರೆ ದೇಶ ಸುಭಿಕ್ಷವಾಗಿರಬೇಕು ಅನ್ನೋದಕ್ಕೋಸ್ಕರ ನಾನು BJPಗೆ ಮತ ಹಾಕೋಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ BS ರಾಘವೇಂದ್ರ ಅವರಿಗೆ ನಾನು ಮತ ಹಾಕೋಕ್ಕೆ ಇಷ್ಟಪಡ್ತೀನಿ. ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ಅದೆಲ್ಲರಿಗೂ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಅವರಿಗೆ ಮತ ಹಾಕೋಕ್ಕೆ ಇಷ್ಟಪಡ್ತೀನಿ. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಬೇಜಾನು ನನಗೆ ಅವ್ರ ಬಗ್ಗೆ ಅಂದರೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅನ್ನೋ ಥರ ನಮ್ಗೆ ಅವ್ರ ಬಗ್ಗೆ ಭಕ್ತಿ ಇದೆ ಸರ್. ದೇಶಕ್ಕೆ ಒಳ್ಳೆಯ ವ್ಯಕ್ತಿ, ಯಾವ ಮನೆಗಲ್ಲ ಮಠಕ್ಕಲ್ಲ ಯಾವುದಕ್ಕೂ ಅಲ್ಲ. ಬಟ್ ಅವರು ಜನಗಳಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ. ಮನೆ ಮಠ ಹೆಂಡ್ತಿ ಎಲ್ಲರನ್ನೂ ಬಿಟ್ಟು ಅದೊಂದು ದೊಡ್ಡ ಒಂದು ಈಗೆಲ್ಲ ಹೆಂಗೆ ರಾಜಕಾರಣ ಹೆಂಗೆ ನಡೀತಾ ಇದೆ ಅಂತೇಳಿದರೆ ನಾವು ನಮ್ಮ ಮಕ್ಕಳು ನಾವು ಮಾತ್ರ ರಾಜಕೀಯದಲ್ಲಿರಬೇಕು, ಬೇರೆಯವ್ರಿಗೆ ಅವಕಾಶ ಬೇಡ. ಆದರೆ ಅವರು ನಾನು ನೋಡ್ದಂಗೆ ಮೋದಿಯವರು ತುಂಬ ಜನ ಹಿಂದುಳಿದವ್ರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಅದು ನನಗೆ ತುಂಬಾ ಸಂತೋಷ ಕೊಡ್ತಾಯಿದೆ. ಎಂತೆಂಥ ಹಿಂದುಳಿದವ್ರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಅದು ನನ್ನ ಇದು ಅದು ನೋಡಿ ನನಗೆ ಇದು ಮಾಡೋದು. ನಾನು BJP ಮತ ಹಾಕೋಕ್ಕೆ ಇಷ್ಟಪಡ್ತೀನಿ. ನಮ್ಮದೆಲ್ಲ ರಾಗುನೇ ಇರೋದು ಫುಲ್ಲು. ಯಾಕೆ ಸರ್? BJP ಅವರು ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾವು ಕೊಡಲೇಬೇಕದು. ಏನೇನು ಕೆಲಸಗಳು ಮಾಡಿದ್ದಾರೆ? ಎಲ್ಲ ಅಭಿವೃದ್ಧಿ, ರೈಲ್ವೇದು ಅವು ಇದು ಎಲ್ಲ ಕಾಮಗಾರಿಗಳೆಲ್ಲ ಮಾಡಿದ್ದಾರೆ ಅವರು. ಅವ್ರಿಗೆ ನಾವು ಕೊಡಲೇಬೇಕು. ಹಾಗಾಗಿ ದೇಶ ಪ್ರಧಾನಮಂತ್ರಿಗಳ ಪ್ರಧಾನಮಂತ್ರಿ ಮೋದಿ ಮಕ್ಕ ನೋಡೇ ಕೊಡಬೇಕು ನಾವು. ಮೋದಿಯವರನ್ನು ನೋಡು ನಾವು ಕೊಡಲೇಬೇಕು. ಹಾಗಾಗಿ ಅವರಿಗೆ ರಾಘುಗೇನೆ ನಾವು BJPಗೇ ಕೊಡೋದು. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ರಾಘವೇಂದ್ರ ಅವರು. ಯಾಕೆ ರಾಘವೇಂದ್ರ ಅವರು? ಚೆನ್ನಾಗಿ ಕೆಲಸ ಮಾಡ್ತಾರೆ. ಏನೇನು ಕೆಲಸಗಳು ಮಾಡಿದ್ದಾರೆ? ಎಲ್ಲ ಹೇಳ್ಬಾರ್ದು, ಮಾಡಿದ್ದಾರೆ ಎಲ್ಲ ಕಡೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಮಹೇಶ್ ಕುಮಾರ್. ಹೇಳ್ರಿ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲ್ಲ ಒಳ್ಳೇದು. ಕೆಲಸ ಮಾಡೋರಿಗೆ ಓಟ್ ಕೊಡ್ರಿ, ಓಟ್ ಹಾಕ್ರಿ, ಓಟ್ ತಪ್ಪದೆ ಮತದಾನ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ ಭಗವಂತ. MP ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅದನ್ನ ಅಭಿಪ್ರಾಯ ಎಲ್ಲ ಯಾರಿಗೆ ಒಳ್ಳೆ ಕೆಲಸ ಮಾಡಿದಾರೆ ಅವ್ರಿಗೆ ಕೊಡಿ. ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸ ಮಾಡೋರಿಗೆ ಕೊಡಿ. ನಾವು ಮೊದಲಿಂದಲೂ BJPಗೆ ಹಾಕ್ತಾ ಬಂದಿವಿ. ಮೊದಲು BJPಗೆ ಹಾಕ್ತಾ ಇದ್ವಿ. ಕಳ್ಳನ ಮಕ್ಕಳು ನನಗೆ ಬೇಕು, ನಮ್ಮ ಅಪ್ಪ ಬೇಕು, ನನ್ನ ಮಗ ಬೇಕು, ನನ್ನ ಹೆಂಡತಿ ಬೇಕು, ನಮ್ಮ ಅಮ್ಮಗೆ ಬೇಕು. ಒಟ್ಟು ಆಸ್ತಿ ಎಲ್ಲ ಹಂಚಿ ಹೋಗೈತಿ. ಇನ್ನೂ ಎಷ್ಟು ಬೇಕು, ಇನ್ನೂ ಎಷ್ಟು ಮಾಡ್ಕೋಬೇಕು ಇವರು? ಏನು ಸತ್ತಾಗ ಹೊತ್ಕೊಂಡು ಹೋಗ್ತೀವಿ ನಾವು? ಹಾಂ, ಏನಿಲ್ಲ ಇಡಕ್ಕೆ 3 ದಿವಸ ಮಕ್ಕಳ ಮಣ್ಣು ಹಾಕೊಂಡು ಹೋಗೋಕ್ಕೆ ಎಲ್ಲ ಬೇಕು ನಮಗೆ. ಎಲ್ಲ ನಮ್ಮನ್ನೇನು ಜನಗಳನ್ನೇನು ಇವರು ಗುಲಾಮರು ಮಾಡ್ಕೊಂಡಾರ, ಖರೀದಿ ಮಾಡ್ಕೊಂಡಾರ ನಮಗೇನು? ಹಾಂ, ಓ ಈ ಪಕ್ಷ ತೆಗೆದು ಈ ಪಕ್ಷ ಯಾಕೆ ಮಾಡೋಕ್ಕೆ ಹೋಗ್ಬೇಕು? ಒಂದು ಸರಿನೂ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲಿಲ್ಲ ಅವನು. BP ಅಂತಂದು RSS ರಾಯಣ್ಣ ಈ ರಾಯಣ್ಣ ಅಂದು ನೆಮ್ಮದಿಯಾಗಿ ಇರೋಕ್ಕೆ ಬಿಡಲಿಲ್ಲ. ಸರ್ಕಾರ ನಮಗೆ ಬೇಕಾಗಿರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರು, ಮೋದಿ ಅಂತಾರು, ಆದ್ವಾನಿ ಅಂತಾರು, ವಾಜಪೇಯಿ ಅಂತಾರು, ಸುಷ್ಮಾ ಸ್ವರಾಜ್ ಅಂತಾರು, ಆಮೇಲೆ ಇವರು ರಾಧಾಕೃಷ್ಣನ್ ಅಂತಾರು, ನಿಜ್ಲಿಂಗಪ್ಪನಂತಾರು, ದೇವರಾಜ ಅರಸ್ ಅಂತಾರು, ರಾಮಕೃಷ್ಣ ಹೆಗ್ಡೆ ಅಂತಾರೆ. ಇಂಥ ಮುತ್ಸದ್ದಿಗಳು ಬೇಕು ನಮಗೆ. ಇವರು ಅಧಿಕಾರ ನಾವೆಲ್ಲ ಮಂಗನಂಗೆ ಓಟ್ ಹಾಕಿ ಎಲ್ಲ ಜನತೆ ಎಲ್ಲ ಮಂಗನ ಮಾಡ್ತಾರಲ್ಲ. ಇಷ್ಟು ತಿನ್ನೋದು ಇಡೀ ಕರ್ನಾಟಕನ ಎಲ್ಲಿ ಬೇಕಲ್ಲೇ ಆಸ್ತಿ ಖರೀದಿ ಮಾಡೋದು, ಎಲ್ಲಿ ಬೇಕಲ್ಲೇ ಲೂಟಿ ಮಾಡೋದು. ನಾವು सब नंदो कांग्रेस सर। कांग्रेस क्यों? कांग्रेस अच्छा काम करती है, अच्छा फ़ायदा है। क्या क्या काम किया है? चावल दे रही, 2000 दे रही। अभी क्या होना? वो जैसे राहुल गांधी प्रधानमंत्री बनना। क्यों राहुल गांधी? राहुल गांधी अच्छा काम करेंगे इसीलिए। नहीं राहुल गांधी व्यापार ತುಂಬ ಡೆವಲಪ್ ಆಗ್ತಿದೆ. ಶಿವಮೊಗ್ಗ ಆಗಲಿ, ಕರ್ನಾಟಕ ಇರಲಿ, ಏನಾಗಿರಲಿ
ಅವ್ರು ಬಂದರೆ ಇನ್ನೂ ಒಳ್ಳೆಯದೇ. ನಮ್ಮ ಶಿವಮೊಗ್ಗಕ್ಕೆ ಏನಾದರೂ ತುಂಬ ಚೆನ್ನಾಗತ್ತೆ. ಮುಂದೆ ಫ್ಯೂಚರಿಗೆ ಇನ್ನೂ ಬರೋ 5 ವರ್ಷ ಆಗಿರಲಿ ಅಥವಾ 10 ವರ್ಷ ಆಗಿರಲಿ ಸದ್ಯ ಅದೇ. ಪ್ರಧಾನಮಂತ್ರಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಪ್ರಧಾನಮಂತ್ರಿ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರು ಅಷ್ಟು ಕೆಲಸ ಮಾಡ್ತಿದ್ದಾರೆ. ಅವ್ರು ತಕ್ಕಂಗೆ ಮತ್ತೆ 5 ವರ್ಷ ಮತ್ತೆ ಮುಂದೆ ಅವರೇ ಬರಬೇಕೀಗ ಅಂತ ನಾವು ಯೋಚನೆ ಮಾಡ್ತೀವಿ. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಪ್ರತೀಕ್ ಅಂತ ಹೇಳಿ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ಅಂತ ಹೇಳಿದ್ರೆ ಅಭಿವೃದ್ಧಿ ಮೇಲೆ ಓಟ್ ಇದೆ. ಶಿವಮೊಗ್ಗ ಜನತೆಯೂ ಅಷ್ಟೇ ಅಭಿವೃದ್ಧಿ ಮೇಲೆ ಓಟ್ ಕೊಡೋರಿದ್ದಾರೆ. ಆಮೇಲೆ ನಮ್ಮ ರಾಘವೇಂದ್ರ ಸಾಹೇಬ್ರಿಗೆ ಏನಿದೆ, ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಬಂದಿದೆ, ರೋಡ್ಸ್ ಆಗಿದೆ, ರಿಂಗ್ ರೋಡ್ ಆಗಿದೆ, ಅದರ ಆಮೇಲೆ ಹೊಸ ಹೊಸ ಪ್ರಾಜೆಕ್ಟ್ ಇದೆ, ರೈಲ್ವೆ ಲೈನ್ಸ್ ಇದೆ, ಅಷ್ಟೊಂದೆಲ್ಲ ಸೌಲಭ್ಯ ರಾಘವೇಂದ್ರ ಅವ್ರು ಮಾಡಿಕೊಡ್ತಿದ್ದಾರೆ. ಮತ್ತು ಮೋದಿಯವ್ರು ಹೇಳ್ದಂಗೆ ಡಬಲ್ ಇಂಜಿನ್ ಸರ್ಕಾರ, ಶಿವಮೊಗ್ಗನೂ ಕರ್ನಾಟಕನೂ BJP, ಸೆಂಟ್ರಲ್ಲು BJP ಇದ್ದರೆ ಭಾಳ ಅನುಕೂಲ ಆಗುತ್ತೆ. ಅದ್ರ ನಂತರ ಎಜುಕೇಷನ್ ವೈಸು ನೋಡಿದ್ರೂ ಅಷ್ಟೇ ಶಿವಮೊಗ್ಗದಲ್ಲಿ ಹೊಸ ಹೊಸ ಯೂನಿವರ್ಸಿಟೀಸು ಕಾಲೇಜಸ್ಸು ಆಗ್ತಾಯಿದೆ. ಆಮೇಲೆ ಉದ್ಯೋಗನೂ ಸಿಗ್ತಾಯಿದೆ. ಈಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಚೆನ್ನಾಗಿ ಆಗ್ತಾಯಿದೆ. ಶಿವಮೊಗ್ಗ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಸೊ ನಮ್ಮ ಓಟು ಅಭಿವೃದ್ಧಿಗೆ ಸರ್. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈ ಬಾರಿ ಕಾಂಗ್ರೆಸ್ಸೇ ಬರೋದು. ಹೆಂಗೆ ಹೇಳ್ತೀರಿ? ಈ ಸತಿ 100% ಅವರು BJP ಅವರು ಈಶ್ವರಪ್ಪ ಅವರು ಅವರಿಬ್ಬರು ಫೈಟಿಂಗ್ ಇದೆ. ಅವ್ರು ಈಶ್ವರಪ್ಪ ಅವರು ಮೊದಲೇ ಅವ್ರಿಗೆ ಸೀಟ್ ಕೊಟ್ಟಿಲ್ಲ ಅಂತ, ಮಗನಿಗೂ ಕೊಟ್ಟಿಲ್ಲ, ಅವರಿಗೂ ಕೊಟ್ಟಿಲ್ಲ ಅಂತ ಭಾರಿ ಸಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. ಹಂಗಾಗಿ ಈ ಸತಿ ಈಶ್ವರಪ್ಪಂಗೂ ಚಾನ್ಸ್ ಇದೆ, ಕಾಂಗ್ರೆಸ್ಸಿಗೂ ಚಾನ್ಸ್ ಇದೆ. ಯಡಿಯೂರಪ್ಪ ಅವ್ರ ಮಗನಿಗೆ ಚಾನ್ಸ್ ಇಲ್ಲ. ಯಾಕಂದರೆ ಅವರು 2 ಸತಿ ಅವರಿಗೆ ಕೊಡ್ತೀನಿ ಅಂತ ಹೇಳಿ ಬೊಮ್ಮಾಯಿ ಕೊಟ್ಬಿಟ್ರು, ತೊಗೊಂಡೋಗಿ ಅವ್ರ ಮಗನಿಗೆ ಕೊಟ್ಟಿಲ್ಲ ಸೀಟು. ಹಂಗಾಗಿ ಬೊಮ್ಮಾಯಿ ಕೊಟ್ಟಿರೋ ಸೀಟು ಅಂತ ಅವ್ರ ಮಗನಿಗೆ ಸಿಟ್ಟು ಮಾಡಿ ಅವರು ಕಾಂಗ್ರೆಸ್ ಇದರಿಂದ ನಿಂತಿದ್ದಾರೆ. ಅವರು ಈ ಸತಿ ಬರ್ಬೋದು, ಈಶ್ವರಪ್ಪ ಅವ್ರು ಬರ್ಬೋದು, ಇಲ್ಲ ಕಾಂಗ್ರೆಸ್ ಬರ್ಬೋದು. ಅವರು 2ರಲ್ಲಿ ಒಂದು ಫೈಟ್ ಇದೆ ಸರ್ ಶಿವಮೊಗ್ಗದಲ್ಲಿ. ಏನು ರಾಘವೇಂದ್ರ ಓಟ್ ಕೊಡೋದು ಬಿಟ್ಟರೆ ಇನ್ನೇನು ಇಲ್ಲ ನಮ್ಮದು. ಅಷ್ಟೇ ಗೊತ್ತಾಗೋದು ಸದ್ಯಕ್ಕೆ. ಯಾಕೆ ಅಂತ ಏನಿಲ್ಲ, ಅಭಿವೃದ್ಧಿ ಸಿಕ್ಕಾಪಟ್ಟೆ ಇದೆ. ರಾಘವೇಂದ್ರ ಅಭಿವೃದ್ಧಿ ಅಂತ ಅಲ್ಲ, ಮೋದಿಯಿಂದ ಸೇರಿ ಅಭಿವೃದ್ಧಿ ಇದೆ. 2 ಡ್ರಮ್ ಇದೆ ಆಯಿತಾ, ಫ್ಲೈಓವರ್ಗಳಾಗಿದ್ದಾವೆ, ಮತ್ತು ಮೆಡಿಕಲ್ ಕಾಲೇಜ್ಗಳಾಗಿದ್ದಾವೆ. ಅವ್ರ ತಂದೆ ಮತ್ತು ಮಗ ಸೇರಿ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ. ಅಭಿವೃದ್ಧಿ ಬಗ್ಗೆ ಭಾಳ ಗುಡ್ ಒಪಿನಿಯನ್ ಇದೆ. ಆಮೇಲೆ ನಮ್ಮದು ಹುಟ್ಟುತ್ತಾನೆ BJP ನಾವು. ಹಾಗಾಗಿ ಅದು ಆ ಕಡೆ ಈ ಕಡೆ ಯೋಚನೆ ಬರೋದೇ ಇಲ್ಲ, ಇಲ್ಲೂ ಇಲ್ಲ. ವ್ಯಕ್ತಿಗಳು ನೋಡಲ್ಲ ಇಲ್ಲ. ಪಕ್ಷ ನೋಡ್ತೀರಿ? ಅಯ್ಯೋ, ಯಾವುದೋ ಕಾಲದಿಂದಾನು ಒಂದೇ ಹಬ್ಬ ಅಂದರೆ ಡೆಲ್ಲಿಗೆ ನಮ್ಮದು 2-3 ಓಟ್ ಹೋಗಿರ್ಬೋದು ಅಷ್ಟೇ, ಬಾಕಿ ಎಲ್ಲ ಫೇಲೇ. ಇಂದಿರಾ ಗಾಂಧಿ ಕಾಲದಿಂದಾನು ನಾವು ಹಾಕಿದ್ದೀವಿ BJPಗೆ. ಹಾಕೋದು ಸುಮ್ಮನೆ ಕಾಯ್ತಾ ಕೂರೋದು. ಅದೇನಿಲ್ಲ, 500, 503, 502 ಬರೋವು, ಸುಮ್ಮನೆ ನೋಡೋದು, ಬೇಜಾರಾಗೋದು. ಈಗ ಭಾಳ ಸಂತೋಷ ಇದೆ. ಈಗ ಸಿದ್ಧಾರ್ಥ ಅಂತ ಹೇಳಿ ಸರ್, ನಾನು ಅಡ್ವೊಕೇಟ್ ಶಿವಮೊಗ್ಗದವನು. ಲೋಕಸಭಾ ಎಲೆಕ್ಷನ್ ಶಿವಮೊಗ್ಗದಲ್ಲಿ 7th ನಡೀತಿದೆ. ಖುಷಿ ಇದೆ. 7ನೇ ತಾರೀಕು ತುಂಬ ಕುತೂಹಲಕಾರಿ. ಯಾಕೆಂದರೆ 5 ಇಯರ್ಸಿಗೆ ಒಂದು ಸತಿ ಬರೋದಲ್ವ ಇದು, ಅದಕ್ಕೋಸ್ಕರ ನಮ್ಮದು ಯಾವಾಗ್ತಿದ್ರು BJPನೇ. ಅದು ಹೇಳಬಾರ್ದು ಬಾಯ್ಬಿಟ್ಟು, ಬಟ್ ವಿ ಸಪೋರ್ಟ್ BJP, ವಿ ಸಪೋರ್ಟ್ ನಮೋ. ಯಾಕೆ ನಮೋ? ಸರ್, ವಿ ಹ್ಯಾವ್ ಸೀನ್ ಫ್ರಮ್ ಪಾಸ್ಟ್ 10 years 15 years ಒಂದು ಏನೇನು ಮಾಡ್ಕೊಂಬಂದಿದೆ ಅಂತ ನಾವು ಕಣ್ಣಾರೆ ನೋಡಿಲ್ಲ ಅಂದರೂ ವಿ ಹ್ಯಾವ್ ಸೀನ್ ಥ್ರೂ ಮೀಡಿಯಾ, ಟಿವಿಯಿಂದ ನೋಡಿದ್ದೀವಿ, ಕೇಳಿದ್ದೀವಿ, ತುಂಬ ಕಡೆಯಿಂದ ಕೇಳಿದ್ದೀವಿ. ಹಳೆ ಸರ್ಕಾರಕ್ಕಿಂತ ಈ ಸರ್ಕಾರ ಚೇಂಜಸ್ಗಳು ತುಂಬ ಆಗಿದೆ. ಸೊ ಅಭಿಪ್ರಾಯಗಳು, ಎಕ್ಸ್ಪೆಕ್ಟೇಷನ್ಸ್ ಮೋರ್ ಇದೆ. ಸೊ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. BJPನೇ ಬರುತ್ತೆ. ಲೋಕಸಭಾ ಎಲೆಕ್ಷನ್ಸ್ ತಮ್ಮ ಅಭಿಪ್ರಾಯ ಏನಿದೆ ಸರ್? ತಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರಬೇಕು ಅಂತೇಳಿ. ಯಾಕೆ ಕಾಂಗ್ರೆಸ್? ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮೋದಿ 10 ವರ್ಷದಲ್ಲಿ ಏನೂ ಮಾಡಿಲ್ಲ. ಹಂಗಾಗಿ ಕಾಂಗ್ರೆಸ್ ಬರಬೇಕು ಈ ಸತಿ. MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಅಭ್ಯರ್ಥಿ ಬಗ್ಗೆ ಪರವಾಗಿಲ್ಲ, ಗೀತಾ ಶಿವರಾಜ್ ಕುಮಾರ್. ರಾಘವೇಂದ್ರ ಅವ್ರು ಕೆಲಸ ಮಾಡಿದ್ದಾರೆ, ಆದ್ರೂ ಕಾಂಗ್ರೆಸ್ ಬರಬೇಕು ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾಯಿದ್ದೀವಿ. ಹೊಸಬ್ರು, ಅನುಭವ ಇಲ್ಲ, ಮಾಡ್ತಾರೆ. ಬಂಗಾರಪ್ಪನ ಮಕ್ಕಳಲ್ವಾ, ಮಾಜಿ ಬಂಗಾರಪ್ಪವ್ರಿಗೆ ನೆನೆಸ್ಬೇಕು ಈ ಕ್ಷೇತ್ರ. ಅವ್ರನ್ನ ನೆನೆಸ್ಕೊಂಡು ಬಂಗಾರಪ್ಪರಿಗೆ ಮಕ್ಕಳಿಗೆ ಓಟ್ ಹಾಕಬೇಕು. ಇಲ್ಲಿ ವ್ಯಕ್ತಿ ನೋಡ್ತಾ ಇಲ್ಲ ನೀವು, ಬಂಗಾರಪ್ಪರು ನೋಡ್ತಾ ಇದ್ದೀವಿ. ಬಂಗಾರಪ್ಪನ ನೋಡ್ತಾ ಇದ್ದೀವಿ. ಬಂಗಾರಪ್ಪನ ಮಕ್ಕಳು ಅಂದಾಗ ಬಂಗಾರಪ್ಪರು ಮಾಡಿರೋ ಕೆಲಸ ಹಂಗಿದೆ ಶಿವಮೊಗ್ಗ. ಆ ಕೆಲಸಕ್ಕೆ ನಾವು ಬಂಗಾರಪ್ಪರು ನೋಡ್ತಾ ಇದ್ದೀವಿ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಿದೆ ಸರ್, ಈ ಸರ್ತಿ ಮೋದಿ ಸಾಹೇಬ್ರೆ ಮತ್ತೆ ಪ್ರಧಾನಿ ಆಗ್ತಾರಂತ ಗ್ಯಾರಂಟಿ ಇದೆ ಸರ್. ಹಾಗಾಗ್ಬಿಟ್ಟು ನಮ್ಮ ಶಿವಮೊಗ್ಗದಲ್ಲಿ ರಾಘಣ್ಣನೇ ಗೆಲ್ತಾರಂತ ಗ್ಯಾರಂಟಿ ವಿಶ್ವಾಸ ಇದೆ ಸರ್ ಶಿವಮೊಗ್ಗದಲ್ಲಿ. ಓಕೆ ಸರ್, ಆಗಲೇ ಯಡಿಯೂರಪ್ಪ ಆಗಿರ್ಬೋದು, ಮೋದಿ ಸಾರ್ ಆಗಿರ್ಬೋದು, ಶಿವಮೊಗ್ಗದಲ್ಲಿ ರಾಘಣ್ಣ ಆಗಿರ್ಬೋದು, ಒಳ್ಳೆ ರೋಡ್ ಮಾಡಿಸಿದ್ದಾರೆ, ಒಳ್ಳೆ ಫ್ಲೇವರ್ ಮಾಡಿಸಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಹಾಗಾಗ್ಬಿಟ್ಟು ರಾಘಣ್ಣನೇ ಬರ್ತಾರಂತ ಗ್ಯಾರಂಟಿ 100% ಗ್ಯಾರಂಟಿ ಇದೆ ಸರ್ ಶಿವಮೊಗ್ಗದಲ್ಲಿ. ಇಲ್ಲ ಸರ್, ಡಿವೈಡ್ ಆಗೋ ಚಾನ್ಸ್ ಇಲ್ಲ. ಅವರು ಕೊಟ್ಟಿದ್ರು ಚಾನ್ಸ್ ಅವಾಗ ರಾಜ್ಯಸಭೆ ಲೋಕಸಭೆಯಲ್ಲಿ ರಾಘಣ್ಣ ಅಂತ ಕೊಟ್ಟಿದ್ದು. ಅವಾಗ ಶಿವಮೊಗ್ಗದಲ್ಲಿ ಫಸ್ಟಿಗೆ ನಮ್ಮ ಈಶ್ವರಪ್ಪರಿಗೆ ಕೊಟ್ಟಿದ್ರು, ಅವ್ರದ್ದು ಮುಗಿತು. ಅವ್ರದ್ದು ರಾಘಣ್ಣಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಮಾಡಲಿ ಅಂತ ಬಿಟ್ಟಿದ್ದಾರೆ ಸರ್. ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಲಕ್ಷ್ಮಿ.
ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಿದೆ ಅಪ್ಪ, ಎಲ್ಲರಿಗೂ ಸಹಾಯ ಮಾಡಬೇಕು. ಎಲ್ಲ ರೇಟು ತುಂಬ, ಹೂವಿನದು ಆಗಲಿ ಪ್ರತಿಯೊಂದು ರೇಟ್ ಆಗಿದೆ. ದಿನಸಿ ಏನು ಬೇಳೆ ಅಕ್ಕಿ ಎಲ್ಲ ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕು. ಇಲ್ಲಿ ಎಲೆಕ್ಷನ್ಗೆ ಯಾರ್ಯಾರು ನಿಂತಾರಮ್ಮ ಈಗ? ನಿಂತಿದ್ದಾರೆ ಈಶ್ವರಪ್ಪ, ಮತ್ತು ಇನ್ನೊಬ್ಬರು ಯಾರು ನಿಂತಿದ್ದಾರೆ, ಅವ್ರ ಹೆಸರು ಗೊತ್ತಾಗಿಲ್ಲ. ಬರ್ಬೋದು ಅನ್ಸುತ್ತೆ ನಿಮಗೆ? ಈ ಸಲ ಭಾರಿ ಟ್ರಪ್ ಇದೆ, ಕಷ್ಟ ಇದೆ. ಬರೋದು ಕಷ್ಟ ಇದೆ, ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಶ್ವರಪ್ಪ ಬರ್ಬೋದು ಅನ್ಸುತ್ತೆ, ಬಂದರೂ ಬರ್ಬೋದು, ಹೇಳಕ್ಕೂ ಹೋಗಲ್ಲ ಬರ್ಲಿಲ್ದಂಗೆ. ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಲ್ವಾ, ನಿಮಗೆ ಗೊತ್ತಿದೆಯಲ್ಲ, ಎಲ್ಲ ರೇಟ್ ಆಗಿದೆ. ಬಿಜೆಪಿ ಸರ್ ಶಿವಮೊಗ್ಗ ಬಿಜೆಪಿ ನಿಮ್ಮ ಆಯ್ಕೆ ಸರ್. ಪ್ರಪಂಚದಲ್ಲೇ ಭಾರತ ದೇಶ ಇವತ್ತಿನ ದಿವಸ ಗುರುತಿಡಿತೀಯಾರ ಹೌದಾ? ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ದೇಶ ಮುಂದಿದೆ. ಅದೊಂದು ಉದ್ದೇಶಕ್ಕಾಗಿ BJP ತರಲೇಬೇಕು ನಾವು. ಆ ಉದ್ದೇಶದಿಂದ BY ರಾಘವೇಂದ್ರ ಅವರಿಗೆ ನಾವು ಮತ ಹಾಕಲೇಬೇಕು. ಮತ್ತು ಅದು ಅಲ್ಲದೆ ಶಿವಮೊಗ್ಗದಲ್ಲಿ ಫ್ಲೈಓವರಿಂದ ಹಿಡಿದುಬಿಟ್ಟು ಏರ್ಪೋರ್ಟಿಂದ ಹಿಡಿದುಬಿಟ್ಟು ಪ್ರತಿಯೊಂದು ಕಾಮಗಾರಿಗಳನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಾರೆ. ಅದ್ರ ಕಡೆಯಿಂದ ಅವ್ರಿಗೆ ಗೆಲ್ಲಿಸಲೇಬೇಕು ನಾವು, ಅದು ನಮ್ಮ ಧರ್ಮ. ಅದು ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಲೋಕಸಭಾ ಎಲೆಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಶಿವಮೊಗ್ಗ ರೀಜನಿಂದ ಭಾಳ ಟಫ್ ಇದೆ ಫೈಟ್ ಈ ಸತಿ. ಯಾಕಂದರೆ ನಮ್ಮ ಹೊಸ ಕ್ಯಾಂಡಿಡೇಟ್ ಆದ KS ಈಶ್ವರಪ್ಪ ಅವರು ಇಳ್ಕೊಂಡಿದ್ದಾರೆ. ಆದರೆ ಅವರಿಗೆ ಭಾಳ ಬೆಂಬಲ ಇದೆ ನಮ್ಮ ಶಿವಮೊಗ್ಗ ಕಡೆಯಿಂದ. ಈ ಸತಿ ಹೇಳೋಕ್ಕಾಗಲ್ಲ, ನಮ್ಮ ಶಿವಮೊಗ್ಗದಿಂದ ರಾಘಣ್ಣ ಬರ್ತಾರೋ, ಈಶ್ವರಪ್ಪನವ್ರು ಬರ್ತಾರೋ, ಇಲ್ಲ ಗೀತಾ ಶಿವರಾಜ್ಕುಮಾರ್ ಅವ್ರು ಬರ್ತಾರಂತ. ಭಾಳ ಟಫ್ ಫೈಟ್ ಇದೆ ಈ ಸತಿ. ಈ ಸತಿ ಪಕ್ಕ ವೋಟ್ ಡಿವೈಡ್ ಆಗೇ ಆಗುತ್ತೆ. ಏನಾದರೂ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಗಟ್ಟಿ ಇದೆ, ನಮ್ಮ ಹಿಂದೂಗಳಿಂದ ವೋಟು ಪಕ್ಕ ಡಿವೈಡ್ ಆಗೇ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ಸು ಬರೋ ಸಾಧ್ಯತೆ ಜಾಸ್ತಿ ಇದೆ ಶಿವಮೊಗ್ಗ. BJP ಯಾಕೆಂದರೆ ವೋಟ್ ಡಿವೈಡ್ ಆಗ್ತಿದೆ. ಯಾಕೆ ಈಶ್ವರಪ್ಪನವರು ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ರಾಘಣ್ಣಂಗೂ ಇದ್ದಾರೆ. ಆದರೆ ವೋಟ್ ಬ್ಯಾಂಕು ಭಾಳ ಗಟ್ಟಿ ಇದೆ ಕಾಂಗ್ರೆಸ್ ಅವ್ರದ್ದು. ಏನು ಆಗುತ್ತೆ ಗೊತ್ತಿಲ್ಲ, ವೋಟ್ ಮಾಡಬೇಕು. ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಂದರೆ ಮೋದಿಗೆ ಓಟ್ ಹಾಕ್ಬೇಕಂತೇಳಿ. ಯಾಕೆ ಮೋದಿ ನಿಮ್ಮ ಆಯ್ಕೆ? ಮೋದಿ ಅಂದರೆ ದೇಶದ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಪ್ರಪಂಚದಲ್ಲಿ ಮೋದಿಗೆ ಐಡೆಂಟಿಫೈ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು ಐಡೆಂಟಿಫೈ? ಹೌದಲ್ವಾ? ಅದಕ್ಕೋಸ್ಕರ ಮೋದಿಗೆ ಸಪೋರ್ಟ್ ಮಾಡಿ ಅಂತೇಳಿ. MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 3 ಟರ್ಮಲ್ಲೂ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು, ಮುಂದೂ ಮಾಡ್ತಾರೆ ಅಂತೇಳಿ ಅವರಿಗೋಸ್ಕರ ವೋಟ್ ಮಾಡಬೇಕಂತೇಳಿ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್. ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಸರ್, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಹೋಗಬೇಕು. ಬರೀ ಬಂದು ಎಲೆಕ್ಷನ್ ವೋಟ್ ಹಾಕ್ಸ್ಕೊತಾರೆ ಹೋಗ್ತಾರೆ. ಸಾರ್ವಜನಿಕವಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಪರವಾಗಿಲ್ಲ, ಕೆಲಸ ಮಾಡಿದ್ದಾರೆ. ಇದುವರೆಗೂ 2 ಸಲ ಗೆದ್ದು ವಿನ್ ಆಗಿದ್ದಾರೆ. ಇವರು ರಾಘವೇಂದ್ರ ಕೆಲಸ ಮಾಡಿದ್ದಾರೆ, ಪರವಾಗಿಲ್ಲ. ಇಂಪ್ರೂವ್ಮೆಂಟ್ ಆಗಿದೆ ಊರು, ಇದು ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಟಫ್ ಕಾಂಪಿಟೇಷನ್ ಇದೆ ಅನ್ಸುತ್ತೆ? ಟಫ್ ಇದೆ ಸರ್. ಕಾಂಗ್ರೆಸ್ಸು BJP ಎರಡು ಒಟ್ಟ ಈಕ್ವಲ್ ಅಂತ ಇದೆ. ಹೌದು. ಮತ್ತು ಇವರು ಈಶ್ವರಪ್ಪನವರು ಅವ್ರದ್ದೆಲ್ಲ ಇಲ್ಲ ಸರ್, ಅವ್ರದ್ದು ಗ್ರಾಮಾಂತರ ಈ ಸಿಟಿಲಿ ಅಷ್ಟೇ ಇರೋದು, ಅವ್ರದ್ದು ಬೇರೆ ಕಡೆ ಇಲ್ಲ ಸರ್. ಹೌದು, ಅಷ್ಟು ಇದಿಲ್ಲ, ಸಿಟೀಲಿ ಅಷ್ಟೇ ಅವ್ರ ಓಟ್ಗಳೆಲ್ಲ ಇದಾಗೋದು. ಇಲ್ಲಿ ಬರೋದು ಈ ಸಿಟಿಲಿ ಲೆಕ್ಕ ಇಟ್ಕೊಂಡ್ರೆ ಸುತ್ತಮುತ್ತ ಗ್ರಾಮಾಂತರಗಳಲ್ಲಿ ಬರಲ್ಲ ಅದು. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ವಸಂತ್ ಕುಮಾರ್ ಅಂತ. ಹೇಳಿ ಅಣ್ಣ, ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ರಾಘವೇಂದ್ರ ಅವರಿಗೆ. ಯಾಕೆ ರಾಘವೇಂದ್ರ ಅವ್ರ ನಿಮ್ಮ ಆಯ್ಕೆ? ಕೆಲಸ ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಹಾಕ್ತೀವಿ. ಕೆಲಸ ಯಾರು ಅದ್ದೂರಿ ಮಾಡಿದ್ರೆ ಅವ್ರಿಗೆ ಹಾಕಲೇಬೇಕು. ಹೌದಾ? ಕೆಲಸಗಳನ್ನು ಮಾಡಿದಾರೆ ಅವ್ರಿಗೆ ಶಿವಮೊಗ್ಗ? ಮಾಡಿರೋದು ಹೇಳ್ಬಾರ್ದು, ಅವ್ರು ಮಾಡಿರೋದು ಜನ ಕಾಣುತ್ತೆ. ಹೌದಾ? ನಾವು ಹೇಳಿದ್ರೆ ತಪ್ಪಾಗುತ್ತೆ. ಜನ ನೋಡಿರ್ತಾರೆ, ಆಯ್ಕೆ ಅವರೇ ಮಾಡ್ತಾರೆ. ಕರೆಕ್ಟಾ? ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ? ಮೋದಿ ಅವ್ರ ಕೆಲಸಗಳ ಬಗ್ಗೆ ಏನು ಹೇಳ್ತಾರೆ? ಅವ್ರ ಕೆಲಸ ಬಗ್ಗೆ ಜನ ಮಾತಾಡ್ತಾರೆ, ನಾವು ಮಾತಾಡಬಾರ್ದು. ನಾವು ಮಾತು ಸಣ್ಣರಾಗ್ತೀವಿ, ಅವ್ರು ಮಾತಾಡಿದ್ರೆ ಹೊರಟು. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಡೀತಿದೆ, ಜನಕ್ಕೆ ಅನುಕೂಲವಾಗಿ ಮಾಡಿಕೊಡಿ ಅಷ್ಟೇ. ಎಲ್ಲ ಇಲ್ಲಿ ವಲಸೆದ್ದು ಹೋಗಿದೆ ಸರ್ಕಾರ ಅನ್ನೋದು. BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ. ಏನು ಸವಲತ್ತು ಕೊಟ್ಟಿದ್ದಾರೆ ಬಡವ್ರ ಬಗ್ಗೆ? ಏನು ಸವಲತ್ತು ಕೊಟ್ಟಿದ್ದಾರೆ? ಏನು ಸವಲತ್ತುಗಳು ಬೇಕಾಗಿತ್ತು ನಿಮಗೆ? ಏನು ಎಷ್ಟೋ ಕೋಟಿಗಟ್ಟಲೆ ಜನ ಇದ್ದಾರೆ ನಮ್ಮಂಥವ್ರು, ಅವರಿಗೆಲ್ಲ ಏನು ಕೊಟ್ಟಿದ್ದಾರೆ? ಇದ್ದವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ದವ್ರು ಇಲ್ಲಿಗೆ ಹಿಂಗೆ ಇದ್ದೀವಪ್ಪ. ಫ್ರೀ ಬಸ್ ಕೊಟ್ಟಿದ್ದಾರೆ. ಫ್ರೀ ತೊಗೊಂಡು ಏನು ಮಾಡೋಣ? ವಯಸ್ಸಾದವ್ರಿಗೆ ಕೊಡ್ರಿ, ಅಂಗವಿಕಲರಿಗೆ ಕೊಡ್ರಿ, ಸ್ಕೂಲ್ ಮಕ್ಳಿಗೆ ಕೊಡ್ರಿ.
ಮತ್ತು ಬೇರೆಯವ್ರಿಗೆ ಯಾರಿಗೆ ಕೊಟ್ಟು ಪ್ರಧಾನಮಂತ್ರಿಗಳು ಏನು ಮಾಡಿದ್ದಾರೆ? ಪ್ರಧಾನಮಂತ್ರಿಗಳು ರೋಡ್ ಮಾಡಿದ್ದಾರೆ, ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದೆ. ಇನ್ನು ಮುಂದೆ ಹೆಂಗೋ ಗೊತ್ತಿಲ್ಲ. ಬ್ರದರ್ ನಮಸ್ಕಾರ, ತಮ್ಮ ಹೆಸರು? ವಿಜಯ್ ಕುಮಾರ್. ಏನು ಕೆಲಸ ಮಾಡ್ತೀರಿ? ನಾವು ಅಗ್ರಿಕಲ್ಚರ್. ಓಕೆ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಲೋಕಸಭಾ ಎಲೆಕ್ಷನ್ ನಾವು ಬಿ ಜೆ ಪಿಗೆ ಇದು ಮಾಡೋದು. ಯಾಕೆ ಬಿ ಜೆ ಪಿ ನಿಮ್ಮ ಆಯ್ಕೆ? ಬಿ ಜೆ ಪಿ ಅಂದರೆ ಚೂರು ಎಲ್ಲದೂ ಚೂರು ಅನುಕೂಲತೆ ಇದು ಮಾಡ್ತಾರೆ. ಏನೇನು ಅನುಕೂಲತೆಗಳನ್ನು ಮಾಡಿದ್ದಾರೆ? ಅಲ್ಲ, ಇಷ್ಟು ದಿವಸ ಏನೂ ಮಾಡಿಲ್ಲ, ಇದ್ರ ಮೇಲೆ ಮಾಡ್ಬೇಕು ಅವರು. ಇಷ್ಟು ದಿವಸ ಏನು ಮಾಡಿ ಇದ್ರ ಮೇಲೆ ಏನೂ ಮಾಡಿಲ್ಲ. ಇಷ್ಟು ದಿವಸ ಕಾಂಗ್ರೆಸ್ ಮಾಡಿದ್ರೆ ಇದ್ರ ಮೇಲೆ ಬಿ ಜೆ ಪಿಗೆಲ್ಲ ಸಪೋರ್ಟ್ ಮಾಡ್ತೀವಿ. ಬಿ ಜೆ ಪಿ ಇದ್ರ ಮೇಲೆ ಎಲ್ಲರೂ ಅನುಕೂಲ ಮಾಡಿ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಹಾಂ, ಪ್ರಧಾನಮಂತ್ರಿಗಳು ಸಿಂಹನೇ. ಇಲ್ಲಿನ ಎಂ ಪಿ ಅಭ್ಯರ್ಥಿಗಳ ಬಗ್ಗೆ? ಎಂ ಪಿ ಏನು ಅಷ್ಟೇ ಎಲ್ಲರೂ ಅಂತಾರೆ ಕಣ್ರಿ. ಎಲ್ಲರೂ ತಿನ್ನೋರೆ ಸುಮ್ಮನೆ. ಯಾರೇನಪ್ಪ ಅಂತಾರಲ್ಲ, ಎಲ್ಲರೂ ದುಡ್ಡು ಮಾಡ್ಕೊಂಡು ಅವ್ರ ಹೆಂಡ್ರು ಮಕ್ಕಳು ಆರಾಮಾಗಿರೋದೆ. ಎಂ ಪಿಗಳು ಏನು ಮಾಡಿಲ್ಲ. ಪ್ರಧಾನ ಇದೇನಲ್ಲ, ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ಸ್ ನೋಡ್ತಾ ಇಲ್ಲ. ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾವುದು ಇದೇನು ಉಪಯೋಗ ಇಲ್ಲ. ಕ್ಯಾಂಡಿಡೇಟ್ ಎಲ್ಲ ನಾವಿಲ್ಲೇ ಗಾಂಧಿ ಭವನಲ್ಲಿ ಅಂಗಡಿ ಇರೋದು. ಎಲೆಕ್ಷನ್ ಬಗ್ಗೆ ಏನಂದರೆ, ಎಲೆಕ್ಷನ್ ಚೆನ್ನಾಗಿ ನಡೆದ್ರೆ ಸಾಕು, ಒಳ್ಳೇದಾಗಬೇಕು ಎಲ್ಲರಿಗೂ. ಯಾರು ಬರಲಿ, ಯಾವುದೋ ಬಿ ಜೆ ಪಿ ಬರಲಿ, ಕಾಂಗ್ರೆಸ್ ಬರಲಿ, ದಳ ಬರಲಿ, ಎಲ್ಲರೂ ಸಾಮಾನ್ಯ ಜನಕ್ಕೆ ಒಳ್ಳೇದಾಗಬೇಕು. ಏನಂದರೆ ಕಾಂಗ್ರೆಸ್ ಬಂದರೆ ಈ ಥರ ಮಾಡ್ತಾರೆ, ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಬಿ ಜೆ ಪಿ ಬಂದರೆ ಈ ಥರ ಒಂದು ಕಡೆ ನೋಡ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ನಾವು ಮನುಷ್ಯರೇ, ಎಲ್ಲರೂ ದೇವ್ರ ಸಂಬಂಧ ಒಂದೇ ನಡ್ಕೊಂಡು ಒಂದೇ ಅಭಿಪ್ರಾಯ ಇಟ್ಕೊಂಡು ನಾವೆಲ್ಲ ನಮ್ಮ ಹೃದಯದಲ್ಲಿ ಎಲ್ಲ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ನನ್ನ ಪ್ರಕಾರ ಬಿ ಜೆ ಪಿ ಬರ್ಬೋದು ಅಂತ ಕಾನ್ಫಿಡೆಂಟ್ ಇದೆ. ಯಾಕಂದರೆ ಬಿ ಜೆ ಪಿ ಕೆಲಸ ಚೆನ್ನಾಗಿ ಮಾಡಿದೆ, ಹಾಗಾಗಿ ಹೇಳ್ತಾ ಇರೋದು. ನಮ್ಮದು ಬಿ ಜೆ ಪಿನೇ ಓಟು. ಯಾಕೆ ಬಿ ಜೆ ಪಿ? ಬಿ ಜೆ ಪಿ ಅಂದರೆ ಅವರೆಲ್ಲ ಮಾಡಿಟ್ಟಿರೋದಿಲ್ಲ ಕೆಲಸಗಳು. ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಾರೆ? ಇವರು ರಾಘು. ಹೆಂಗೆ ಅವ್ರು ಏನು ಕೆಲಸ ಮಾಡಿದ್ದಾರೆ? ಅವೆಲ್ಲ ಇದನ್ನ ಫ್ಲವರ್ ಎಲ್ಲ ಮಾಡ್ಯಾರೆ. ಆಮೇಲೆ ಇದನ್ನು ಕಟ್ಟಿದ್ದಾರೆ, ಇದು ಲಕ್ಷ್ಮಣದ ಇತ್ತಲ್ಲ ಇದು, ಅದೆಲ್ಲ ಮಾಡ್ಯಾರ ಅವರೇ. ಈಗ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಅಂದರೆ ಅವರೇ ಇದನ್ನು ಮಾಡ್ಬೇಕಷ್ಟೇ. ಈಗ ಮೋದಿನೇ ನಮಗೆ ಅವರೇ ಬೇಕು. ಯಾಕೆ ಬೇರೆದವ್ರು ಬೇಡವಾ? ಬೇರೆ ನಮಗೆ ಇಷ್ಟ ಆಗಲ್ಲ. ಆವಾಗಿಂದ ನಮಗೆ ಅದೇ ಇರೋದು ಫಸ್ಟಿಂದ. ಯಾಕೆ ಅವರೇ ಅಂದರೆ ಇಷ್ಟ ನಿಮಗೆ? ನಾವು ಫಸ್ಟಿಂದ ನಾವು ಹಾಕೊಂಡು ಬರ್ತದೆ ಅವರಿಗೆ. ನಾವು ಇದ್ದಾಗ ಅದನ್ನೇ ಮಾಡ್ತಿದ್ವಿ ಕೆಲಸ. ಅಭಿವೃದ್ಧಿ ಇದೆ, ಸಾಕಷ್ಟು ಕೆಲಸಗಳಾಗಿದ್ದಾವೆ. ಯಾವುದು ಅವ್ರು ಬೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ರಾಘವೇಂದ್ರ ಈಗ ಹೆಂಗೆ ಟಫ್ ಇದೆ ಅನ್ಸುತ್ತಾ ಸರ್? ಇಲ್ಲಿ ಟಫ್ ಇದ್ರೂ ರಾಘವೇಂದ್ರ ನೋಡಿದ್ರೆ ಟಫ್ ಇದ್ರೂ ರಾಘವೇಂದ್ರ ವಿನ್ ಆಗೋದು. ಹಾಂ, ವೋಟ್ ಡಿವೈಡ್ ಆಗ್ಬೋದು? ಇಲ್ಲ ಏನಿಲ್ಲ, ಈಶ್ವರಪ್ಪಂದಿನ ಎಫೆಕ್ಟ್ ಆಗಲ್ಲ, ಅಂತೇನು ಎಫೆಕ್ಟ್ ಆಗಲ್ಲ. ಗ್ಯಾರಂಟಿ ರಾಘವೇಂದ್ರನೇ 100%. ಬಿ ಜೆ ಪಿ. ಯಾಕೆ ಅಂತಂದರೆ ನಮ್ಮ ದೇಶ ಸುಭಿಕ್ಷವಾಗಿರಬೇಕು ಅಂತಂದರೆ ಬಿ ಜೆ ಪಿ ಓಟ್ ಹಾಕಬೇಕು. ಯಾಕೆ ಬೇರೆ ಪಕ್ಷದ ಬಂದರೆ ಸುಭಿಕ್ಷವಾಗಿರಲ್ಲ? ಏನು ಸುಭಿಕ್ಷ ನೋಡ್ತಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಕಡೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಯಾವತ್ತು ಮಳೆ ಆಗಿದೆ? ಯಾವತ್ತೂ ಆಗಿಲ್ಲ. ಪಕ್ಷಕ್ಕೂ ಏನು ಸಂಬಂಧ ಸರ್? ಏನೋ ಗೊತ್ತಿಲ್ಲ ಸರ್. ನಮ್ಗೆ ತಲಾಂತರಗಳಿಂದ ನಮ್ಮ ತಂದೆ ಅವ್ರ ತಂದೆ ಕಾಲದಿಂದನೂ ಸಹ ನಾವು ಬಿ ಜೆ ಪಿಗೆ ಅವಾಗಲೇ ಜನಸಂಘ, ಅದ ನಂತರ ಬಿ ಜೆ ಪಿ ಆದಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವರು ಈ ಎಮರ್ಜೆನ್ಸಿ ಡಿಕ್ಲೇರ್ ಎಲ್ಲ ಆದಾಗ ಜೈಲೆಲ್ಲ ಇದು ಬಂದಿದ್ರು, ಬಳ್ಳಾರಿ ಜೈಲಲ್ಲಿ. ಹಾಗೂ ನಾವು ಪಕ್ಕ RSSನವರು, ಹಾಗಾಗಿ ನಾವು ಬಿ ಜೆ ಪಿಗೆ ನಾವು ಓಟ್ ಹಾಕೋದು, ನಮ್ಮ ಫ್ಯಾಮಿಲಿ ಫುಲ್ಲು. ಅದು ಅಲ್ಲದೆ ಸರ್, ಈಗಿನ ಒಂದು ವಾತಾವರಣದಲ್ಲಿ ನಮ್ಮ ಮೋದಿ ಅಂತ ಸಮರ್ಥ ನಾಯಕರು ಯಾರಿದ್ದಾರೆ ಸರ್? ಯಾರೂ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ನಮ್ಮದು ಓಟು ಬಿ ಜೆ ಪಿಗೆ, ಮೋದಿನೇ ನೆಕ್ಸ್ಟ್ ಪ್ರಧಾನಮಂತ್ರಿ ಅವರೇ ಆಗಬೇಕು ಅಂತ. ಇಲ್ಲಿ ಹೆಂಗೆ ಸರ್ ಇವಾಗ ಮತ್ತೆ ಈಶ್ವರಪ್ಪನವರು ನಿಂತ್ಕೊಂಡಿದ್ದಾರೆ, ಅದು ಏನೋ ಓಟ್ ಡಿವೈಡ್ ಆಗ್ಬೋದು ಅನ್ಸುತ್ತೆ ತಮಗೆ? ಸರ್ ಇದೆ, ಓಟ್ ಡಿವೈಡ್ ಆಗಲ್ಲ ಅಂತಿಲ್ಲ. ಅಂದರೆ ಲೀಡಿಂಗ್ ಸ್ವಲ್ಪ ಕಮ್ಮಿ ಆಗೋದೇ ಹೊರತು ಅದು ಗೆಲ್ಲೋದು ಮಾತ್ರ ರಾಘವೇಂದ್ರ ಅವರೇ 100%. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ, ಈಶ್ವರಪ್ಪ ಅವರು ಆ್ಯಕ್ಚುಲಿ ಅವರು RSSನವರೇ, ಅವರು ಹಿಂದುತ್ವಕ್ಕೆ ತುಂಬ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿನೇ. ಆದರೂ ಸಹ ಏನಪ್ಪ ಅಂತಂದರೆ, ನಮ್ಮ ಒಂದು ಅಭಿಪ್ರಾಯ ಏನಪ್ಪ ಅಂತಂದರೆ, ಈಶ್ವರಪ್ಪ ಡಿಸೈಡ್ ತೊಗೋಬಾರ್ದಾಗಿತ್ತು, ತೊಗೊಂಡಿದ್ದಾರೆ. ಅವರ ವೈಯಕ್ತಿಕ ವಿಚಾರ, ಅದು ಪರ್ಸ್ನಲ್ ವಿಚಾರ. ಆದರೂ ಸಹ ಓಟ್ ಎಲ್ಲರೂ ಬಿ ಜೆ ಪಿಗೆ ಹಾಕಬೇಕು, ಎಲ್ಲರೂ ಹಾಕಲಿ ಅಂತ ನಾವು ಕೇಳ್ಕೊಳ್ತೀವಿ ಶಿವಭಾಗದ ಪರವಾಗಿ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಾಗೇಂದ್ರಪ್ಪ. ಹೇಳಿ, ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ ಈಗ? ನಮ್ಮ ಅಭಿಪ್ರಾಯ, ದೇಶಕ್ಕೆ ಮೋದಿಯವರು ಬೇಕು, ಶಿವಮೊಗ್ಗ ಜಿಲ್ಲೆಗೆ ರಾಘವೇಂದ್ರ ಅವ್ರು ಇರಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಇನ್ನೂ ಆಗೋದು ಭಾಳ ಇದೆ. ಯಾಕೆ ಬೇರೆಯವರು ಬೇಡ? ಬೇರೆಯವ್ರು ಬಂದು ಇಷ್ಟು ವರ್ಷ ಎಲ್ಲ ಮಾಡಿ ಹೋಗಿದ್ದಾರೆ. ಮೋದಿಯವ್ರು ಬಂದ ಮೇಲೆ 10 ವರ್ಷದಿಂದ ಭಾಳ ಅಭಿವೃದ್ಧಿ ಆಗಿದೆ. ನಮಗೆ ಅಭಿವೃದ್ಧಿ, ದೇಶ ಅಭಿವೃದ್ಧಿ ಮಾಡಿರಬೇಕು, ಮತ್ತು ಆರ್ಥಿಕ ಪರಿಸ್ಥಿತಿ ಕಾಪಾಡೋಂತರಬೇಕು. ಅದ್ರ ಜೊತೆಗೆ ಪುಕ್ಷಾಟೆ ಗ್ಯಾರಂಟಿಗಳು ಏನೂ ಬೇಡ, ಜನಗಳಿಗೆ ಕೆಲಸಗಳು ಸಿಗಬೇಕು. ಕೆಲಸ ಮಾಡಿ ಸುಖವಾಗಿ ಜೀವನ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಬದುಕೋಗಂಥ ಪರಿಸ್ಥಿತಿ ಬರಬೇಕು. ಅದಕ್ಕೋಸ್ಕರ ಮೋದಿಯವ್ರು ಬೇಕು.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಏನಾಗಿತ್ತು ಅಂತ. ಸೊ ಮುಂದಿನ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀನಿ. ನಮಸ್ಕಾರ.